ಸ್ವಾಮಿಗಳವರ ಚರಣಾರವಿಂದದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಪರಮ ಪೂಜ್ಯ ಶ್ರೀ ವಿಧುಶೇಖರ ಸನ್ನಿಧಾನಗಳವರ ಚರಣಾರವಿಂದದಲ್ಲಿ ನನ್ನ ಪ್ರಣಾಮಗಳು. ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಸನ್ನಿಧಾನಗಳವರ ಚರಣಾರವಿಂದದಲ್ಲಿ ನನ್ನ ಪ್ರಣಾಮಗಳು. ಶೃಂಗೇರಿ ಮಠದ ಆಡಳಿತಾಧಿಕಾರಿಗಳಂತ ಗೌರಿಶಂಕರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದು ಬಹಳ ನಮಗೆ ಕೃತಕೃತ್ಯರಾಗತಕ್ಕಂಥ ಒಂದು ಸನ್ನಿವೇಶ. ಪರಮಪೂಜ್ಯ ಗುರುಗಳು ನಮ್ಮ ಮನವಿಯನ್ನು ಮನ್ನಿಸಿ ಇಲ್ಲಿಯ ತನಕ ಬಂದು ಇವತ್ತಿನ ದಿನ ರಾಮನ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಯ ಕಾರ್ಯವನ್ನು ನಡೆಸಿಕೊಡೋದಕ್ಕೆ ಒಪ್ಪಿರೋದು ನಮ್ಮ ಒಂದು ಮಹೋನ್ನತ ಭಾಗ್ಯವೇ ಸರಿ ಅಂತ ಹೇಳುವುದಕ್ಕೆ ಬಯಸ್ತೇನೆ. ಇದು ನಮ್ಮ ತಂದೆಯವರು ಹಾರನಹಳ್ಳಿ ರಾಮಸ್ವಾಮಿ ಅಂತ ರಾಮನ ಹೆಸರನ್ನೇ ಇಟ್ಕೊಂಡಿರೋರು. ರಾಮನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನು ನಾವು ಗಮನಿಸಿ ನೋಡಿದಾಗ ಅನೇಕ ರಾಮ ಒಂದು ಸಾರಿ ಕೈಕೇಯಿ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ರಾಮ ಆಯಿತು ನಾನು ಹೋಗ್ತೀನಿ ಅಂತ ಒಪ್ಕೋತಾನೆ. ಅಂಥ ಸಂದರ್ಭದಲ್ಲಿ ಕೈಕೇಯಿ ಹೇಳ್ತಾಳೆ, ಇಲ್ಲ ತಕ್ಷಣವೇ ಹೋಗ್ಬಿಡು ನೀನು ವನವಾಸಕ್ಕೆ. ಅದಕ್ಕೆ ರಾಮನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ನಾನು ಋಷಿ ಸದೃಶ್ಯನಾದವನು, ಹೇಳಿದ ಮಾತಿಗೆ ತಪ್ಪನಲ್ಲ, ಆದ್ದರಿಂದ ನನಗೆ ಒತ್ತಾಯ ಮಾಡಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ರಾಮ ನಾನೇ ಋಷಿ ಸದೃಶ್ಯನಾದವನು ಅಂತ ಒಂದು ಮಾತನ್ನು ಹೇಳ್ತಾನೆ. ರಾಮನ ಹಾಗೆ ಋಷಿ ಸದೃಶ್ಯರಾಗಿರೋ ಇವತ್ತಿನ ದಿನದಲ್ಲಿ ಯಾರಾದರೂ ನೋಡಬೇಕಾದ್ರೆ ನಾವು ಈ ಶೃಂಗೇರಿ ಪರಂಪರೆಯಲ್ಲಿ ಪರಮಪೂಜ್ಯ ಸನ್ನಿಧಾನಗಳವರಲ್ಲೇ ಆ ಋಷಿ ಸದೃಶವಾದಂಥ ಗುಣವನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಅಂತಹ ಮಹೋನ್ನತ ಋಷಿ ಸದೃಶವಾದಂಥ ಪರಂಪರೆಯವರು ಈ ಒಂದು ನಮ್ಮ ಒಂದು ಸಾಮಾನ್ಯ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಬಂದಿರೋದು ನಮ್ಮ ಮೇಲೆ ಇರತಕ್ಕಂಥ ಗುರು ಕಾರುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮ ತಂದೆಯವರು ನಮ್ಮ ಆಡಳಿತಗಾರರಂತ ಗೌರಿಶಂಕರ್ ಅವರಿಗೆ ಚೆನ್ನಾಗಿ ಪರಿಚಯ ಇದೆ. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು, ಹಾಗೂ ಸಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸೇವಾದಳದಲ್ಲಿ ಬಹಳ ಪ್ರಮುಖರಾಗಿದ್ದವರು. ಅವರು ಸಹ ರಾಮನ ಪರಮ ಭಕ್ತರು. ಅವರಲ್ಲಿ ಯಾವುದೇ ಮಠಕ್ಕೂ ಸಹ ಅವರು ಗಮನ ಹಿಡಿದಲ್ಲೇ ಶೃಂಗೇರಿ ಮಠಕ್ಕೆ ಅನನ್ಯವಾದಂಥ ಒಂದು ಭಕ್ತಿ ಶ್ರದ್ಧೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಠಕ್ಕೂ ಸಹ ಅವರು ಹೋಗ್ತಾ ಇರಲಿಲ್ಲ. ಶೃಂಗೇರಿ ಮಠ ಒಂದರಲ್ಲೇ ಅವರು ಸಂಪೂರ್ಣವಾದಂಥ ಗೌರವ ಮತ್ತು ಭಕ್ತಿಯನ್ನು ಇಟ್ಕೊಂಡಿದ್ದರು. ಹಾಗಾಗಿ ಅನೇಕ ಬಾರಿ ಅರಸೀಕೆರೆಯಲ್ಲಿ ಗುರುಗಳು ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಸುಮ್ಮನೆ ಕೆಲವು ಸಂದರ್ಭದಲ್ಲಿ ಬಂದಿರೋ ವಿಷಯವನ್ನು ಹೇಳಬೇಕಾದ್ರೆ, ಇಲ್ಲಿ ಮಾಲೇಕಲ್ ತಿರುಪತಿಯಲ್ಲಿ ಒಂದು ಅಮರಗಿರಿ ಕಲ್ಯಾಣ ಮಂಟಪ ಅಂತ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಅವತ್ತು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಮತ್ತು ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಇಬ್ಬರೂ ಸಹ ಬಂದು ಅವತ್ತು ಅಮರಗಿರಿ ಕಲ್ಯಾಣ ಮಂಟಪ 25 ಅಕ್ಟೋಬರ್ 1986ರಲ್ಲಿ ಇಬ್ಬರು ಉಭಯ ಸ್ವಾಮಿಗಳು ಸಹ ಬಂದು ಆ ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸಿದರು. ನಂತರ 1995ರಲ್ಲಿ ಇಲ್ಲಿ ಒಂದು ITI ಕಟ್ಟಡವನ್ನು ಕಟ್ಟಬೇಕು ಅಂತ ಬಂದಾಗಲೂ ಸಹ ಶ್ರೀ ಭಾರತೀ ಸ್ವಾಮಿಗಳು ಬಂದು ಆ ಕಟ್ಟಡ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ನಮ್ಮನ್ನೆಲ್ಲ ಆಶೀರ್ವದಿಸಿದರು 95ರಲ್ಲಿ. ಮತ್ತು 98ರಲ್ಲೂ ಸಹ ಮತ್ತೊಂದು ಕಟ್ಟಡದ ಉದ್ಘಾಟನೆಗೂ ಸಹ ನಮ್ಮ ಮಹಾಸನ್ನಿಧಾನಗಳವರು ಆಗಮಿಸಿ ಅದನ್ನು ಸಹ ಅಂಥ ಸಂದರ್ಭದಲ್ಲೂ ಸಹ ನಮಗೆ ಒಂದು ಅವರ ಆಶೀರ್ವಚನವನ್ನು ಕೇಳತಕ್ಕಂಥ ಒಂದು ಸೌಭಾಗ್ಯ ದೊರಕಿತ್ತು. ಇದಲ್ಲದೆ 2007ರಲ್ಲಿ ನಮ್ಮ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಸನ್ನಿಧಾನಗಳವರು ಇಬ್ಬರೂ ಸಹ ಬಂದು ಆವಾಗ ಬರೀ ಹಿರಿಯ ಸ್ವಾಮಿಗಳು ಒಬ್ಬರೇ ಇದ್ದರು. ಮಹಾಸನ್ನಿಧಾನಗಳವರೇ ಬಂದು ಚಂದ್ರಶೇಖರ ಭಾರತಿ ಸಭಾಭವನವನ್ನು ಉದ್ಘಾಟನೆ ಮಾಡೋದು. 2015ರಲ್ಲಿ ಹಾರನಹಳ್ಳಿ ರಾಮಸ್ವಾಮಿ ಸಮುದಾಯ ಭವನದ ಉದ್ಘಾಟನೆಯಲ್ಲಿ ಉಭಯ ಶ್ರೀಗಳು ಸಹ ಬಂದು ಆ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ರು. 2019ರಲ್ಲಿ ನವೆಂಬರ್ 2019ರಲ್ಲಿ ಈ ಜಾಗದಲ್ಲೂ ಸಹ ಬಂದು
ಈ ಗೋಶಾಲೆಯನ್ನು ಒಂದು ಅವರು ಅಕ್ಷತೆ ಹಾಕಿ ನಮ್ಮನ್ನು ಆಶೀರ್ವದಿಸಿದ್ರು. ಮತ್ತು ಸಹ ಅವತ್ತಿನ ದಿನ ಈ ರಾಮಚಂದ್ರನ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ರಾಮಚಂದ್ರನ ಮೂರ್ತಿಗಳಿಗೆ ಮಾತ್ರ ಇಲ್ಲಿತ್ತು. ಎಲ್ಲಿ ಇದನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ವಿ. ಎಲ್ಲಿ ಮಾಡಬೇಕು, ದೇವಸ್ಥಾನ ಹೇಗೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾಗ ಗುರುಗಳು ಬಂದು ಇಲ್ಲಿ ಅಕ್ಷತೆ ಹಾಕಿದ ಸಂದರ್ಭದಲ್ಲಿ ಅದೇ ಒಂದು ನಮ್ಮ ಮೇಲೆ ತೋರಿಸಿರ್ತಕ್ಕಂಥ ಆಶೀರ್ವಾದ ಅಂತ ನಾವು ಅಂದ್ಕೊಂಡು ಇದೇ ಭಾಗದಲ್ಲಿ ದೇವಸ್ಥಾನ ಮಾಡಿ, ಈ ದೇವಸ್ಥಾನ ಮಾಡಿ ಕಟ್ಟಡ ನಿರ್ಮಾಣವಾಗಿ ಸುಮಾರು 1 ವರ್ಷವೇ ಆಗ್ತಾ ಬಂತು. ಆದರೆ ಗುರುಗಳು ಬಂದು ಹೊರತು ಅವರೇ ಅಕ್ಷತೆ ಹಾಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅವರೇ ಬಂದು ಇದರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ನಮ್ಮ ಒಂದು ಆಸೆ ಇತ್ತು. ನಮ್ಮ ಅನೇಕ ಬಾರಿ ನಮ್ಮ ಕೊಟ್ಟಂಥ ಮನವಿಗೆ ಅವರು ಪುರಸ್ಕರಿಸಿ ಇವತ್ತು ಅವರು ಬಂದು ನಮ್ಮನ್ನು ಹರಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದು ನಂಬ್ಕೊಂಡಿರೋದು ನಮ್ಮಲ್ಲಿರ್ತಕ್ಕಂಥ ಅಪಾರ ಗುರು ಕಾರುಣ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಬಹಳಷ್ಟು ಸಂತೋಷಪಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಗುರು ತತ್ವವನ್ನು ಈ ಭಾಗದಲ್ಲಿ ನಮ್ಮೆಲ್ಲ ಜನರಿಗೂ ಸಹ ತೋರಿಸ್ಕೊಟ್ಟಿದ್ದು ನಮ್ಮ ವೆಂಕಟಾಚಲ ಅವಧೂತರು. ಏನು ಒಂದು ಬಂದರೂ ಸಹ ಪ್ರತಿಯೊಬ್ಬರಿಗೂ ಸಹ ನೀವು ಶೃಂಗೇರಿಯ ಗುರುಗಳನ್ನು ಒಬ್ಬರನ್ನೇ ಆಶ್ರಯಿಸಬೇಕು, ಬೇರೆ ಯಾವ ಒಂದು ಕಡೆ ಸಹ ನಿಮ್ಮ ಗಮನ ಇರಬಾರ್ದು. ನಾವು ಆ ಪರಂಪರೆಯಲ್ಲಿ ಬಂದಿರೋರು, ಆದ್ದರಿಂದ ಈ ಶೃಂಗೇರಿ ಪರಂಪರೆಗೆ ನಮ್ಮ ಸಂಪೂರ್ಣ ಶ್ರದ್ಧೆ ಇರಬೇಕು ಅಂತ ನಮ್ಮೆಲ್ಲರಿಗೂ ಸಹ ನಮ್ಮ ಮನಸ್ಸನ್ನ ನಾವು ಮುಂಚೆಯಿಂದ ಶ್ರದ್ಧೆ ಇದ್ದರೂ ಸಹ ಇವರು ಒಂದು ಹೊಸ ಮಾರ್ಗವನ್ನೇ ತೋರಿಸಿ ಗುರುವನ್ನ ಹೇಗೆ ನಾವು ಗೌರವಿಸಬೇಕು, ಗುರುವಿಗೆ ಹೇಗೆ ನಾವು ಶರಣು ಹೋಗಬೇಕು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲರಿಗೂ ಸಹ ಒಂದು ಮಾರ್ಗವನ್ನು ತೋರಿಸೋದು. ಇವತ್ತು ನಮ್ಮ ಮುಂದೆ ದೈಹಿಕವಾಗಿ ಅವರಿಲ್ಲ, ಆದರೂ ಸಹ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಆಗಾಗ್ಗೆ ಗುರುಗಳ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ಹಾಗೂ ಈ ಒಂದು ಗುರುಗಳ ಒಂದು ಸಾನ್ನಿಧ್ಯದಿಂದ ನಮಗೆ ಈ ರೀತಿಯಾದಂಥ ಜೀವನದಲ್ಲಿ ಕೃತಕೃತ್ಯರಾಗತಕ್ಕಂಥ ಒಂದು ಮಹಾನ್ ಸನ್ನಿವೇಶ ನಮಗೆಲ್ಲ ದೊರಕಿದೆ. ಎಷ್ಟೋ ಜನ್ಮಗಳ ಪುಣ್ಯದಿಂದ ಇಂಥ ಒಂದು ಅವಕಾಶ ನಮಗೆಲ್ಲರಿಗೂ ಲಭಿಸಿದೆ ಅಂತ ನಾನು ಭಾವಿಸ್ತೀನಿ. ಇಂಥ ಒಂದು ಜಾಗದಲ್ಲಿ ಶೃಂಗೇರಿ ಸ್ವಾಮಿಗಳ ದರ್ಶನ ಆಗೋದು ಅಂದರೆ ಇನ್ನು ಸುಲಭದ ಮಾತೆ. ಇಷ್ಟು ಸುಲಭವಾಗಿ ನಮಗೆ ಸಿಕ್ಕೋಗಿರೋದು ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ಹೇಳಿದ ನಾನು ಭಾವಿಸ್ಬೇಕು. ಮತ್ತೊಮ್ಮೆ ಗುರುಗಳಲ್ಲಿ ಈ ಭಾಗದಲ್ಲಿ ಇಂಥ ಸಂದರ್ಭದಲ್ಲಿ ನಮಗೆ ಬಂದು ಈ ಒಂದು ಇದೇನೋ ದೊಡ್ಡ ದೇವಸ್ಥಾನ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿಲ್ಲ. ಆದರೆ ನಮ್ಮ ಶ್ರದ್ಧೆ ದೊಡ್ಡದು, ಶೃಂಗೇರಿಯ ಬಗ್ಗೆ ನಮ್ಮ ಶ್ರದ್ಧೆ ದೊಡ್ಡದು, ಗುರುವಿನ ಬಗ್ಗೆ ಇರತಕ್ಕಂಥ ಶ್ರದ್ಧೆ ಬಹಳ ವಿಸ್ತಾರವಾದದ್ದು. ಆ ಒಂದು ಶ್ರದ್ಧೆಗೋಸ್ಕರ ಅವರು ಇಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ಸಹ ನಾನು ಮತ್ತು ನಮ್ಮ ಅಣ್ಣನಾದಂಥ ಅರವಿಂದ್ ಹಾರ್ನಳ್ಳಿ ಅವರು ಸಹ ಇಲ್ಲಿದ್ದಾರೆ. ನಮ್ಮ ತಾಯಿಯವರು ಅನಾರೋಗ್ಯದ ಕಾರಣ ಬರೋದಕ್ಕಾಗಲಿಲ್ಲ. ಇನ್ನೂ ಒಂದು ವಿಷಯವನ್ನು ಹೇಳಬೇಕು. ತಾಯಿಯವರಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ನಾನು ಪ್ರತಿಷ್ಠಾಪನೆಯ ಕಾರ್ಯವನ್ನು ಮುಂದೂಡ್ತಾ ಬಂದೆ. ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಯಾವಾಗ ಒಂದು ಸಾರಿ ನಾನು ಗುರುಗಳಲ್ಲಿ ಮನವಿ ಮಾಡಿದ್ರು ತೀರಾ ಹಾಸಿಗೆ ಹಿಡಿದಿದ್ದಂಥ ನಮ್ಮ ತಾಯಿ ಆರೋಗ್ಯ ತಕ್ಷಣವೇ ಸುಧಾರಿಸಿ ಮನೆ ಮಟ್ಟಿಗೆ ಓಡಾಡಬೇಕಾಯ್ತು. ಇದು ಒಂದು ರೀತಿ ಪವಾಡವೇ. ನಾನೇನು ನಮ್ಮ ತಾಯಿಯವರ ಏನು ಸ್ಥಿತಿ ಹೀಗಿದೆಯಲ್ಲ ಮಾಡ್ಬೋದೇ ಬೇಡವೆ ಅಂತ. ಆದರೆ ಗುರುಗಳಲ್ಲಿ ಒಂದು ಸಾರಿ ಮನವಿ ಮಾಡಿದ ತಕ್ಷಣ ಗುರು ಕೃಪೆಯಿಂದ ನಮ್ಮ ತಾಯಿಯವರ ಆರೋಗ್ಯ ಸುಧಾರಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಮನೆಯಲ್ಲೇ ನೋಡ್ತಕ್ಕಂಥ ಒಂದು ಸುವರ್ಣಾವಕಾಶ ಲಭಿಸಿದೆ. ಈ ಗುರುವಿನ ನಂಬಿದ್ರೆ ಅನೇಕ ಈ ರೀತಿಯಾದಂಥ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಲೇ ಆಗ್ತಕ್ಕಂಥ ಪವಾಡ ಅಂತ ಹೇಳ್ಬೋದು, ಗುರುವಿನ ಕಾರುಣ್ಯ ಅಂತ ಹೇಳ್ಬೋದು, ಗುರುವಿನ ಆಶೀರ್ವಾದ ಅಂತ ಹೇಳ್ಬೋದು. ಈ ರೀತಿಯಾದಂಥ ಘಟನೆಗಳಾಗುತ್ತೆ. ರಾಮನೇ ಧರ್ಮದ ಸ್ವರೂಪ. ಇವತ್ತು ಸನಾತನ ಧರ್ಮದಲ್ಲಿ ಯಾರಾದರೂ ಅವರ ಪಾಂಡಿತ್ಯದಿಂದ ಇದು ಹೀಗೆ ಅಂತ ಹೇಳ್ತಕ್ಕಂಥ ಯಾವುದಾದ್ರು ಅಧಿಕಾರ ಇದ್ದರೆ ಅದು ಶೃಂಗೇರಿ ಪರಂಪರೆಗೆ ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟ. ಅಂಥ ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲೇ ಎಲ್ಲ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥವರು ಗೌರವಿಸ್ತಕ್ಕಂಥ ಒಂದು ಪೀಠವನ್ನು ಇವತ್ತಿನ ದಿನ ಸನ್ನಿಧಾನಗಳವರು ಅತ್ಯಂತ ಉಜ್ವಲವಾಗಿ ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲೇ ಸನಾತನ ಧರ್ಮ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಎಲ್ಲ ರೀತಿಯ ಒಂದು ಸಂದೇಶವನ್ನು ಕೊಡೋದಕ್ಕೆ ಕಾರಣರಾಗಿ ಇತ್ತೀಚೆಗೆ ತಾನೇ
ಶೃಂಗೇರಿಯಲ್ಲಿ ನಾವು ಒಂದು ಶುಕ್ಲಯಜುರ್ವೇದಗಳ ಸಮಾವೇಶ ಮಾಡಿದ್ವಿ. ಅಲ್ಲಿ ಗುರುಗಳು ಒಂದು ಮಾತು ಹೇಳಿದ್ರು. ಅವರ ಅನುಮತಿ ತೆಗೆದುಕೊಂಡು, ಅನುಮತಿ ಇದೆ ಅಂದ್ಕೊಂಡು ನಾನು ಒಂದು ಮಾತು ಹೇಳ್ತೀನಿ. ಎಂಥ ದೊಡ್ಡ ಒಂದು ಬಹಳ ದೊಡ್ಡ ಅಮೂಲ್ಯವಾದಂಥ ಒಂದು ವಿಷಯ ಅಂತ ಹೇಳಿ ನನಗೆ ಅನ್ನಿಸ್ತು. ಈಗ ನಮ್ಮಲ್ಲಿ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಉಪನಯನ ಮಾಡ್ತೀವಿ. ಹೆಣ್ಣು ಮಕ್ಕಳೆಲ್ಲ ನೋಡಿ, ನಮಗೆ ಯಾವುದೇ ರೀತಿಯಾದಂಥ ಸಂಸ್ಕಾರ ಎಲ್ಲ ಗಂಡು ಮಕ್ಕಳಿಗೆ ಪ್ರಾಶಸ್ತ್ಯ ಅನ್ನೋ ಭಾವನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇರ್ತಾರೆ. ಹಾಗಾಗಿ ಪರಮಪೂಜ್ಯ ಸನ್ನಿಧಾನಗಳವರು ಏನು ಯೋಚನೆ ಮಾಡಿದ್ದಾರೆ ಅಂದರೆ, ಮುಂದಿನ ದಿನದಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿ ಉಪನಯನದ ಸಂಸ್ಕಾರ ಇದೆಯೋ ಅದೇ ರೀತಿಯಾದಂಥ ಒಂದು ಸಂಸ್ಕಾರ ಹೆಣ್ಣು ಮಕ್ಕಳಿಗೂ ಕೊಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಇದು ಸನಾತನ ಧರ್ಮದಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತೀನಿ. ಅಂಥ ಒಂದು ಆಲೋಚನೆ ಮಾಡಿ ಇದು ಧರ್ಮಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ತಂದುಕೊಡ್ತಕ್ಕಂಥ ಒಂದು ಬೃಹತ್ ಬದಲಾವಣೆ ತರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿ ನಾನು ಭಾವಿಸ್ತೀನಿ. ಆ ರೀತಿಯಲ್ಲಿ ಸನಾತನ ಧರ್ಮದಲ್ಲಿ ಶಂಕರರ ಪರಂಪರೆಯಲ್ಲಿ ಯಾರ ನಿಷ್ಠೆಯಲ್ಲಿದ್ದಾರೋ ಅಷ್ಟು ಕಾಳಜಿ ನಮ್ಮ ಪರಮ ಪೂಜ್ಯ ಗುರುಗಳಲ್ಲಿ ಇದೆ. ಆದರೆ ನಾವು ಆ ಒಂದು ಪೀಠದ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಂಡು ನಾವು ನಡ್ಕೋಬೇಕು, ಗುರುಗಳು ಹೇಳಿದಂಥ ಮಾರ್ಗವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಗುರುಗಳ ಚರಣಾರವಿಂದದಲ್ಲಿ ನಾನು ನಮಸ್ಕರಿಸಿ ಮತ್ತೊಮ್ಮೆ ನಮ್ಮ ಮನವಿಯನ್ನು ಮನ್ನಿಸಿ ಆಡಳಿತಾಧಿಕಾರಿಗಳಂತೆ ಗೌರಿಶಂಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನನ್ನ ಸ್ವಾಗತವನ್ನು ಬಯಸಿ ನನ್ನ ಎರಡು ಮಾತುಗಳನ್ನು ಓದ್ತೀನಿ. ಸತಾಂ ಶರಣ್ಯಾಯ ಜಗನ್ಮಂಗಲಮೂರ್ತಯೇ ಸೀತಾಕಾಂತಾಯ ರಾಮಾಯ ಪವಿತ್ರಾದ್ಭುತಕೀರ್ತಯೇ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅತ್ಯಂತ ಉತ್ಕೃಷ್ಟವಾದಂತಹ ನಮ್ಮ ಸನಾತನ ಧರ್ಮದ ಉದ್ಧಾರವನ್ನು ಮಾಡುವುದಕ್ಕಾಗಿ ಅನೇಕ ವಿಧವಾದ ಅವತಾರಗಳನ್ನು ಭಗವಂತ ಮಾಡಿದ್ದಾನೆ. ಈ ಧರ್ಮವು ಅತ್ಯಂತ ಕ್ಷೀಣವಾದ ಸ್ಥಿತಿಗೆ ಬಂದಾಗ ಇದನ್ನು ಉದ್ಧಾರ ಮಾಡುವುದಕ್ಕಾಗಿ ಸ್ವಯಂ ನಾನೇ ಅವತಾರ ಮಾಡುತ್ತೇನೆ, ಇದು ನಾಶವಾಗುವುದಕ್ಕೆ ನಾನು ಬಿಡುವುದಿಲ್ಲ ಎಂಬುದಾಗಿ ಭಗವಂತ ಭಗವದ್ಗೀತೆಯಲ್ಲಿ ಪ್ರತಿಜ್ಞೆ ಮಾಡಿ ಹೇಳಿದ್ದಾನೆ. ಪ್ರಸಿದ್ಧವಾದಂತಹ ಮಾತು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಾಗಿ. ಹಾಗೆ ಪರಿತ್ರಾಣಾಯ ಸಾಧೂನಾಂ ಅನ್ನುವ ಮಾತು ಸಹ. ಅದರಂತೆ ಭಗವಂತ ಅನೇಕ ಅವತಾರಗಳನ್ನು ಮಾಡಿ ಈ ಧರ್ಮದ ಹ್ರಾಸಕ್ಕೆ ಕಾರಣವಾಗಿರ್ತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಪುನಃ ಇದನ್ನು ಉದ್ಧಾರ ಮಾಡಿ ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ವರಾಹಾವತಾರ ಮತ್ತು ನರಸಿಂಹಾವತಾರ, ರಾಮ, ಕೃಷ್ಣ ಹಾಗೂ ಈ ಕಲಿಯುಗದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರ ರೂಪದಲ್ಲೂ ಸಹ ಭಗವಂತ ಅವತಾರ ಮಾಡಿ ನಮ್ಮ ಧರ್ಮವನ್ನು ಉದ್ಧಾರ ಮಾಡಿದ್ದ. ಅಂತಹ ಅವತಾರಗಳಲ್ಲಿ ಶ್ರೀರಾಮಾವತಾರಕ್ಕೆ ಅಪಾರವಾದಂತಹ ಒಂದು ಪ್ರಾಶಸ್ತ್ಯವಿದೆ, ವೈಶಿಷ್ಟ್ಯವಿದೆ. ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ವಿಶೇಷವಾಗಿ ಶ್ರೀರಾಮನ ಆರಾಧನೆಯನ್ನು ಮಾಡುತ್ತೇವೆ. ಶ್ರೀರಾಮಚಂದ್ರನು ನಮಗೆ ತೋರಿಸಿದಂತಹ ಮಾರ್ಗವನ್ನು ನಾವು ಅನುಸರಣೆ ಮಾಡ್ತೇವೆ. ರಾಮನ ಬಗ್ಗೆ ಹೇಳುವಾಗ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಹೇಳ್ತೀವಿ. ಮರ್ಯಾದ ಅಂತಂದರೆ ಏನು ಸಂಸ್ಕೃತದಲ್ಲಿ ಅಂತಂದರೆ, ಲೋಕದಲ್ಲಿ ಮರ್ಯಾದೆ ಅಂತಂದರೆ ಗೌರವ ಕೊಡುವುದು ಅಂತ ಅರ್ಥ. ಸಂಸ್ಕೃತದಲ್ಲಿ ಮರ್ಯಾದ ಅಂತಂದರೆ ಅದಕ್ಕೆ ಹದ್ದು, ಒಂದು ಸೀಮೆ ಅಂತ ಅರ್ಥ. ಮರ್ಯಾದ ಅನ್ನೋ ಶಬ್ದಕ್ಕೆ ಒಂದು ಗಡಿ, ಸೀಮೆ ಅಂತ ಅರ್ಥ. ಇಲ್ಲಿಯವರೆಗೆ ಅಂತ ಅರ್ಥ. ಅಂದರೆ ಏನು? ಲೋಕದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಸೀಮೆ ಅಂತ ಇರುತ್ತೆ.
ಇಷ್ಟರಲ್ಲಿ ಈ ಕೆಲಸವನ್ನು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಆಗಬಾರದು, ಅತಿ ಆಗಬಾರದು. ಎಲ್ಲಾದರೂ ಅತಿ ಆಯಿತು ಅಂತಂದರೆ ಯಾವುದೇ ಒಂದು ಕೆಲಸ ಆಗಲಿ ಅದು ಅತಿ ಆಯಿತು ಅಂತಂದರೆ ಎಷ್ಟಿರಬೇಕೋ ಅದಕ್ಕಿಂತ ಅತಿ ಆಯಿತು ಅಂತಂದರೆ ಅದರಿಂದ ನಮಗೆ ಅನರ್ಥವೇ ಉಂಟಾಗುತ್ತೆ. ಅದರಿಂದ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದ್ದಾರೆ. ಸರ್ವತ್ರ ಎಲ್ಲ ಕೆಲಸಗಳಲ್ಲೂ ಅತಿ ಮಾಡಬಾರದು, ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಕೆಲಸಕ್ಕೂ ಒಂದು ಸೀಮೆ ಅಂತ ಇರುತ್ತೆ. ಇಷ್ಟರಲ್ಲಿ ಈ ಕೆಲಸವನ್ನು ಮಾಡಬೇಕು, ಆ ಕೆಲಸದ ಒಂದು ವಿಷಯ ಇದಕ್ಕಿಂತ ಜಾಸ್ತಿ ಆಗಬಾರದು ಅಂತ ಇರುತ್ತೆ. ಅದನ್ನೇ ಮರ್ಯಾದ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಂತಹ ಒಂದು ಮರ್ಯಾದೆಯನ್ನು ತಿಳಿದಿರತಕ್ಕಂಥವನು ಮತ್ತು ಅದರಂತೆ ಎಲ್ಲೂ ಸಹ ವ್ಯತ್ಯಾಸವಾಗದೆ ತನ್ನ ಕಾರ್ಯಗಳನ್ನು ಮಾಡತಕ್ಕಂಥವನು, ಈ ರೀತಿಯಾಗಿ ಯಾರು ಜೀವನವನ್ನು ನಡೆಸ್ತಾನೋ ಅವನು ಪುರುಷೋತ್ತಮನೇ ಆಗ್ತಾನೆ. ಆದ್ದರಿಂದ ರಾಮನ ಬಗ್ಗೆ ನಾವು ಹೇಳುವಾಗ ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಹೇಳುತ್ತೇವೆ. ಅಂದರೆ ಏನು, ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಅದನ್ನು ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು, ಅದಕ್ಕಿಂತ ಹೆಚ್ಚು ಆಗಬಾರದು ಮತ್ತು ಕಡಿಮೆನೂ ಆಗಬಾರದು. ಎರಡೂ ಸಹ ಆಗದೇ ಇರುವಂತೆ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಆ ರೀತಿಯಾಗಿ ಮಾಡತಕ್ಕಂತಹ ಆ ಮರ್ಯಾದೆಯನ್ನು ತಿಳಿದುಕೊಂಡು ಅದರಂತೆ ಜೀವನವನ್ನು ನಡೆಸ್ತಕ್ಕಂತಹ ವ್ಯಕ್ತಿ ಅಂತ ಆ ಒಂದು ಮಾತಿನ ಅರ್ಥ. ಆದ್ದರಿಂದ ನಮಗೆ ಒಂದು ದೊಡ್ಡ ಪಾಠವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಆತ್ಮೋದ್ಧಾರ ಆಗಬೇಕು, ವ್ಯಕ್ತಿತ್ವದ ಒಂದು ವಿಕಾಸ ಉಂಟಾಗಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಅನೇಕ ಪಾಠಗಳನ್ನು ಭಗವಂತ ತನ್ನ ರಾಮಾವತಾರದಲ್ಲಿ ಮಾಡಿದ್ದಾನೆ. ಹಾಗಾಗಿ ಈ ಅವತಾರಕ್ಕೆ ಒಂದು ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ. ಮತ್ತು ನಮ್ಮ ಒಂದು ಅದೃಷ್ಟ ವಿಶೇಷ ಏನು ಅಂತಂದರೆ, ಶ್ರೀರಾಮಚಂದ್ರ ಅಲ್ಲಿ ಉತ್ತರ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಅವತಾರವನ್ನು ಮಾಡಿ ಅಲ್ಲಿಂದ ವನವಾಸವನ್ನು ಮಾಡ್ತಾ ಈ ದಕ್ಷಿಣ ಭಾರತದ ಕಡೆಗೆ ಬಂದಿದ್ದ. ಇಲ್ಲಿಗೆ ಬಂದು ದಕ್ಷಿಣ ಭಾರತದಲ್ಲಿ ದಂಡಕಾರಣ್ಯ ಎಂಬುದಾಗಿ ಹೇಳ್ತೀವಿ, ಈ ದಂಡಕಾರಣ್ಯದಲ್ಲಿ ಸಂಚಾರವನ್ನು ಮಾಡಿ ಅಲ್ಲಲ್ಲಿ ರಾಕ್ಷಸ ಸಂಹಾರವನ್ನು ಮಾಡಿ ಋಷಿಮುನಿಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ನಂತರ ಈ ದಕ್ಷಿಣ ಭಾರತದಲ್ಲಿ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಶಿವಲಿಂಗ ಪ್ರತಿಷ್ಠೆಯನ್ನು ಸಹ ಮಾಡಿ ಲೋಕೋದ್ಧಾರಕ್ಕಾಗಿ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಸಹ ಮಾಡಿ ರಾವಣನ ಸಂಹಾರವನ್ನು ಸಹ ಮಾಡಿ ಲೋಕಾನುಗ್ರಹವನ್ನು ಮಾಡಿದ್ದಾನೆ ಶ್ರೀರಾಮ. ರಾಮಾವತಾರದಲ್ಲಿ ಭಗವಂತ ಉತ್ತರ ಭಾರತದಲ್ಲಿ ಅವತಾರ ಮಾಡಿ ಧರ್ಮೋದ್ಧರಣವನ್ನು ಮತ್ತು ಲೋಕಾನುಗ್ರಹ ಮಾಡಲಿಕ್ಕೋಸ್ಕರ ದಕ್ಷಿಣ ಭಾರತಕ್ಕೆ ಬಂದಿದ್ದ. ಶಂಕರಾಚಾರ್ಯರ ಅವತಾರದಲ್ಲಿ ಭಗವಂತ ಏನು ಮಾಡಿದ್ದ ಅಂತಂದರೆ ದಕ್ಷಿಣ ಭಾರತದಲ್ಲಿ ಅವತಾರ ಮಾಡಿ ಕೇರಳದಲ್ಲಿ ಕಾರಟಿಯಲ್ಲಿ ಅವತಾರ ಮಾಡಿ ಧರ್ಮದ ಉದ್ಧಾರಕ್ಕಾಗಿ ಉತ್ತರ ಭಾರತಕ್ಕೆ ಕಾಶ್ಮೀರ ದೇಶದ ತನಕ ಭಗವತ್ಪಾದರು ಅಲ್ಲಿಗೆ ಹೋಗಿ ಎಲ್ಲ ಕಡೆಯೂ ಸಹ ಸಂಚಾರ ಮಾಡಿ ಸಂಪೂರ್ಣವಾದಂತಹ ಈ ಭಾರತವನ್ನು ಪವಿತ್ರವಾಗಿಸಿ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಭಗವಂತ ಈ ಅವತಾರದಲ್ಲಿ ಆ ಶಂಕರಾಚಾರ್ಯರ ಅವತಾರ ಮತ್ತು ಶ್ರೀರಾಮನ ಅವತಾರ ಆ ಎರಡರಲ್ಲೂ ಸಹ ಭಗವಂತ ಅಲ್ಲಲ್ಲಿ ಸಂಚಾರವನ್ನು ಮಾಡಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗಿ ಅಲ್ಲಿ ಸಂಚಾರವನ್ನು ಮಾಡಿ ನಮ್ಮ ಧರ್ಮದ ಹ್ರಾಸಕ್ಕೆ ಕಾರಣವಾಗಿರ್ತಕ್ಕಂತಹ ರಾಮಾವತಾರದಲ್ಲಾದರೆ ರಾಕ್ಷಸ ಸಂಹಾರ ಮಾಡಬೇಕಾಗಿತ್ತು, ಹಾಗಾಗಿ ರಾಕ್ಷಸರ ಸಂಹಾರವನ್ನು ಮಾಡಿದ್ದ. ಶಂಕರಾಚಾರ್ಯರ ಅವತಾರದಲ್ಲಿ ಯಾರನ್ನೂ ಸಹ ಸಂಹಾರ ಮಾಡುವ ಅವಶ್ಯಕತೆ ಇರಲಿಲ್ಲ. ಆಗ ಮಾಡಬೇಕಾದಂತಹ ಕಾರ್ಯ ಏನು ಅಂತಂದರೆ ಜನರಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನ ಉಂಟಾಗುವಂತೆ ಮಾಡುವುದು. ಆಗ ಮನುಷ್ಯನಿಗೆ ಶತ್ರುವಾಗಿ ಅಜ್ಞಾನವೇ ಇತ್ತು, ಆ ಅಜ್ಞಾನವನ್ನು ಹೋಗಲಾಡಿಸಬೇಕಾಗಿತ್ತು. ಹಾಗಾಗಿ ಅದಕ್ಕಾಗಿ ಏನು ಮಾಡಬೇಕಿತ್ತು ಅಂತಂದರೆ ಉಪದೇಶಗಳನ್ನು ಮಾಡಬೇಕು. ಗುರುವಿನ ಉಪದೇಶ ಇದ್ದರೆ ಅದರಿಂದ ನಮ್ಮ ಅಜ್ಞಾನವು ನಾಶವಾಗುತ್ತೆ, ಜ್ಞಾನವು ಪ್ರಾಪ್ತವಾಗುತ್ತೆ. ಆದ್ದರಿಂದ ಎಲ್ಲ ಕಡೆಯೂ ಸಹ ಸಂಚಾರ ಮಾಡಿ ಜ್ಞಾನವನ್ನು ಉಪದೇಶ ಮಾಡಿ ಶಂಕರರು ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಈ ಎರಡೂ ಅವತಾರಗಳಲ್ಲೂ ಮನುಷ್ಯನಿಗೆ ಬೇಕಾದಂತಹ ಎಷ್ಟೋ ಒಂದು ಸುಜ್ಞಾನವು ಲಭ್ಯವಾಗುತ್ತೆ. ಅದರಿಂದಲೇ ನಮ್ಮ ಜೀವನವು ಸಾರ್ಥಕವಾಗುತ್ತೆ. ಆ ರಾಮಾಯಣದ ಕಥೆಯಲ್ಲಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ದರು. ರಾಮಾಯಣದಲ್ಲಿ ಒಂದೊಂದು ಪಾತ್ರ ಇದು ಹೇಗಿತ್ತು,
ರಾಮನ ಸ್ವಭಾವ ಹೇಗಿತ್ತು, ರಾವಣನ ಸ್ವಭಾವ ಹೇಗಿತ್ತು, ಸೀತಾಮ್ಮನವರ ಸ್ವಭಾವ ಹೇಗಿತ್ತು, ದಶರಥನ ಒಂದು ಸ್ವಭಾವ ಹೇಗಿತ್ತು, ಆಂಜನೇಯ ಸ್ವಾಮಿ ಸ್ವಭಾವ, ಲಕ್ಷ್ಮಣನ ಒಂದು ಸ್ವಭಾವ, ಹೀಗೆ ಒಂದೊಂದು ಸ್ವಭಾವವನ್ನು ಒಬ್ಬೊಬ್ಬರ ಒಂದು ಸ್ವಭಾವವನ್ನು ನಾವು ನೋಡಿದಾಗ ಮನುಷ್ಯನಿಗೆ ಬೇಕಾದಂತಹ ಎಲ್ಲ ವಿಧವಾದ ಮಾರ್ಗದರ್ಶನವು ಪ್ರಾಪ್ತವಾಗುತ್ತೆ. ಮತ್ತು ಇಲ್ಲಿ ಯಾವ ರೀತಿಯಾಗಿರಬೇಕು ಅನ್ನುವುದಕ್ಕೂ ಬೇಕಾದಷ್ಟು ಉದಾಹರಣೆಗಳಿವೆ, ಯಾವ ರೀತಿಯಾಗಿರಬಾರದು ಅನ್ನುವುದಕ್ಕೂ ಬೇಕಾದಷ್ಟು ಉದಾಹರಣೆಗಳು ರಾಮಾಯಣದಲ್ಲಿವೆ. ಈಗ ಎಲ್ಲ ರೀತಿಯಾದಂತಹ ಉದಾಹರಣೆಗಳನ್ನೂ ಸಹ ಈ ಒಂದು ರಾಮಾಯಣ ಕಥೆಯು ನಮಗೆ ಉಪದೇಶ ಮಾಡ್ತಾ ಇದೆ. ಆದ್ದರಿಂದ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗ್ರಂಥವಾಗಿದೆ ಶ್ರೀಮದ್ ರಾಮಾಯಣ ಅನ್ನುವುದು. ಇದರಲ್ಲಿ ಒಂದೊಂದು ಪಾತ್ರೆಗೂ ಒಂದೊಂದು ವೈಶಿಷ್ಟ್ಯ ಇದೆ. ಉದಾಹರಣೆಗೆ ಒಂದು ಸಂದರ್ಭದಲ್ಲಿ ನಮಗೆ ದೊಡ್ಡವರು ಹೇಳ್ತಾ ಇರ್ತಾರೆ, ನಮ್ಮದೊಂದು ವಿಶಿಷ್ಟವಾದಂತಹ ಪರಂಪರೆ ಇದೆ, ನಮ್ಮ ಪರಂಪರೆಗೆ ಅನುಸಾರವಾಗಿ ನಾವೇನೇ ಒಂದು ಕೆಲಸವನ್ನು ಮಾಡಿದರೂ ಅದನ್ನು ನಮ್ಮ ಪರಂಪರೆಗೆ ಅನುಸಾರವಾಗಿ ಮಾಡಬೇಕು, ನಮ್ಮ ಪರಂಪರೆಯನ್ನು ಯಾವತ್ತೂ ಸಹ ನಾವು ಬಿಡಬಾರದು ಎಂಬುದಾಗಿ ದೊಡ್ಡವರು ನಮಗೆ ಹೇಳ್ತಾ ಇರ್ತಾರೆ. ಇದಕ್ಕೆ ರಾಮಾಯಣದಲ್ಲಿ ಒಂದು ಸಂದರ್ಭ ಇದೆ. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಕ್ಕಂತಹ ಒಂದು ವಿಷಯ, ಅದನ್ನು ಒಬ್ಬ ಕವಿ ಇನ್ನೂ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ರಾಮನ್ನ ವನವಾಸಕ್ಕೆ ಕಳಿಸಬೇಕು ಅಂತಾದಾಗ ದಶರಥ ರಾಮನನ್ನು ತನ್ನ ಹತ್ತಿರಕ್ಕೆ ಬರಲಿಕ್ಕೆ ಹೇಳಿ ಕಳಿಸಿದ್ದ. ಆಗ ರಾಮ ಅಲ್ಲಿಗೆ ಬಂದಿದ್ದ. ಅಲ್ಲಿ ಬಂದು ನೋಡಿದಾಗ ದಶರಥ ಅಲ್ಲಿ ಪಕ್ಕದಲ್ಲಿ ಕೂತಿದ್ದ, ಕೈಕೇಯಿ ಪಕ್ಕದಲ್ಲಿ ನಿಂತಿದ್ದಳು. ಏನಾಯಿತು, ಯಾಕೆ ಅಪ್ಪಣೆ ಆಯಿತು, ನಾನು ಬರಬೇಕು ಅಂತ ಅಪ್ಪಣೆ ಆಯಿತು, ಏನು ವಿಷಯ ಅಂತ ರಾಮ ಕೇಳಿದ್ದ. ಆಗ ನೀನು ವನವಾಸಕ್ಕೆ ಹೋಗಬೇಕು ಅಂತ ಹೇಳಲಿಕ್ಕೆ ದಶರಥನಿಗೆ ಆಗಲಿಲ್ಲ. ಆ ದುಃಖದಲ್ಲಿ ಮಾತು ಹೊರಗೆ ಬರಲೇ ಇಲ್ಲ. ಅವನಿಗೆ ತುಂಬ ದುಃಖ ತಪ್ತನಾಗಿ ಅವನು ಹಾಗೆ ಕೂತಿದ್ದ ದಶರಥ, ಏನೂ ಹೇಳಲಿಲ್ಲ. ಆಗ ಕೈಕೇಯಿ ಹೇಳಿದರು, ಏನು ವಿಷಯ ಅನ್ನೋದನ್ನು ಕೈಕೇಯಿ ಹೇಳಿದರು. ಆಗ ರಾಮ ಒಂದು ಮಾತು ಹೇಳ್ತಾನೆ, ಇಷ್ಟೇನಾ ವಿಷಯ, ಇದನ್ನು ಹೇಳಲಿಕ್ಕೆ ನನ್ನ ತಂದೆ ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದಾನೆ, ವಿಷಯ ಇಷ್ಟೇ ತಾನೆ, ನಾನು ವನವಾಸಕ್ಕೆ ಹೋಗಬೇಕು, ಭರತನಿಗೆ ನನ್ನ ತಮ್ಮನಾಗಿರ್ತಕ್ಕಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಇಷ್ಟೇ ಅಲ್ವಾ ವಿಷಯ. ಇದು ನನ್ನ ತಂದೆಗೆ ಒಂದು ಅವಶ್ಯವಾಗಿ ಮಾಡಲೇಬೇಕಾದಂತಹ ಒಂದು ಕಾರ್ಯ. ಈ ಹಿಂದೆ ಕೈಕೇಯಿಗೆ ದಶರಥ ಒಂದು 2 ವರಗಳನ್ನು ಕೊಟ್ಟಿರ್ತಾನೆ. ನಿನಗೆ ಸಮಯ ನಿನಗೇನು ಬೇಕೋ ಆದರೂ ಕೇಳು, ಅದನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹಿಂದೆ ಹೇಳಿರ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ನನಗೆ ಸಮಯ ಬಂದಾಗ ಆವಾಗ ಕೇಳ್ತೀನಿ ಅಂತ ಹೇಳಿರ್ತಾಳೆ. ಆಯಿತು ಅಂತ. ಈಗ ಸಮಯ ಬಂತು, ಈ 2 ಕಾರ್ಯಗಳು ನನಗೆ ಆಗಬೇಕು ಅಂತ ಕೈಕೇಯಿ ಹೇಳಿದರು. ಹಾಗಾಗಿ ಈಗ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಪರಂಪರೆ. ಆದ್ದರಿಂದ ಅದನ್ನು ಮಾಡಲೇಬೇಕಾಗಿದೆ. ಅದನ್ನು ಮಾಡಲೇಬೇಕಾದ್ದರಿಂದ ಇವನಿಗೆ ಈ ದಶರಥನಿಗೆ ಆಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ತನ್ನ ಮಗನನ್ನು ಅರಣ್ಯ ಕಳಿಸೋಕ್ಕೂ ಇಷ್ಟ ಇಲ್ಲ, ಹಾಗಂತೇಳಿ ಕೊಟ್ಟ ಮಾತನ್ನು ಬಿಡಲಿಕ್ಕೂ ಇಷ್ಟ ಇಲ್ಲ. ಏನು ಮಾಡುವುದು ಅಂಥೇಳಿ ಅವನಿಗೆ ಮಾತಾಡಲಿಕ್ಕೂ ಆಗದೆ ದುಃಖ ತಪ್ತನಾಗಿದ್ದ. ಆಗ ರಾಮ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಭೀತೋ ಭೂಭರತಃ ಕಿಮಂಬ ಭರತಃ ಕಿಂ ವಾ ವನಾತ್ ಪಾವನಾತ್ ತ್ರಸ್ತೋಹಂ ಸಗರಾನ್ವವಾಯ ಕಕುದಃ ತಾತಃ ಕುತಃ ಶೋಚತಿ ದಿವ್ಯಾಯಾ ಸರಿತೋ ನಿವಾಪಕರಣಾತ್ ಲಘ್ವೀಂ ಪ್ರತಿಜ್ಞಾಮಿಮಾಂ ಆವಾಭ್ಯಾಂ ಅಭಿಪೂರಯಿಷ್ಯತಿ ನಚೇತ್ ಪುತ್ರೀ ಕಥಂ ಸ್ಯಾದಯಂ ಅಂತ. ಇದರ ಅರ್ಥ ಏನು ಅಂತ ಕೇಳಿದರೆ, ನಾನು ಮತ್ತು ಭರತ ನಾವಿಬ್ಬರು ದಶರಥನ ಮಕ್ಕಳು. ತಂದೆ ಯಾರಿಗಾದರೂ ಒಂದು ಮಾತನ್ನು ಕೊಟ್ಟಿದ್ದಾನೆ ಮತ್ತು ಅದನ್ನು ಉಳಿಸುವುದರಲ್ಲಿ ನಮ್ಮ ಪಾತ್ರ ಇದೆ ಅಂತಾದರೆ ಖಂಡಿತವಾಗಿಯೂ ನಾವು ಆ ಕೆಲಸವನ್ನು ಮಾಡಲೇಬೇಕು. ನಮ್ಮಿಂದ ನನ್ನ ತಂದೆ ಕೊಟ್ಟಂತಹ ಮಾತು ಉಳಿಯುತ್ತದೆ ಅಂತಾದರೆ ಖಂಡಿತವಾಗಿಯೂ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ರಾಮ ಒಂದು ಮಾತು ಹೇಳ್ತಾನೆ. ವಾಸ್ತವವಾಗಿ ಇಲ್ಲಿ ಮಾಡಬೇಕಾದ್ದೇನು, ನಾನು ವನವಾಸಕ್ಕೆ ಹೋಗಬೇಕು, ಅದು ತಾನೇ ನೀನು ಹೇಳ್ತಾ ಇರುವುದು. ವನವಾಸಕ್ಕೆ ಹೋಗುವುದರಲ್ಲಿ ಏನು ಕಷ್ಟ ಇದೆ, ಅಥವಾ ಅಲ್ಲಿ ಹೋಗುವುದರಲ್ಲಿ ವನ ಅಂತಂದರೆ ಕಾಡು ಅಂತಂದರೆ ಅದೇನಾದರೂ ಅಶುದ್ಧವಾದಂತಹ ಪ್ರದೇಶವ? ಹಾಗೇನಿಲ್ಲ. ಕಾಡಿನಲ್ಲಿ ಎಷ್ಟೋ ಜನ ಮಹರ್ಷಿಗಳಿರ್ತಾರೆ, ಅವರು ನಿರಂತರ ತಪೋನುಷ್ಠಾನವನ್ನು ಮಾಡ್ತಾ ಇರ್ತಾರೆ, ಅನೇಕ ವಿಧವಾದಂತಹ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಒಂದು ಪ್ರದೇಶ ವನ ಅಂತಂದರೆ. ಆದ್ದರಿಂದ ಪಾವನವಾದಂತಹ ವನಕ್ಕೆ ಹೋಗಲಿಕ್ಕೆ ನನಗೆ ಯಾವ ವಿಧವಾದಂತಹ ತೊಂದರೆಯೂ ಇಲ್ಲ, ಖಂಡಿತವಾಗಿಯೂ ನಾನು ಹೋಗ್ತೀನಿ.
ಆದ್ದರಿಂದ ನನಗೆ ಅದರಿಂದ ನನ್ನ ವಿಷಯವಾಗಿ ನನ್ನ ತಂದೆ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದು ಮೊದಲನೇ ವಿಷಯ. ಇನ್ನು ಎರಡನೇದೇನು ಅಂತಂದರೆ ನನ್ನ ತಮ್ಮ ಸಂಪೂರ್ಣವಾಗಿ ಈ ಪ್ರಪಂಚಕ್ಕೆ ಅವನು ಚಕ್ರವರ್ತಿ ಆಗ್ತಾನೆ, ಇಡೀ ರಾಜ್ಯಕ್ಕೆ ಅವನು ಚಕ್ರವರ್ತಿ ಆಗ್ತಾನೆ. ಅವನು ಚಕ್ರವರ್ತಿ ಆದ ಅಂತಂದರೆ ಅವನಿಗೆ ತುಂಬ ದೊಡ್ಡ ಜವಾಬ್ದಾರಿ ಬರುತ್ತೆ. ಚಕ್ರವರ್ತಿ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಸಾಮಾನ್ಯವಾದ ವಿಷಯ ಅಲ್ಲ, ತುಂಬ ದೊಡ್ಡ ಜವಾಬ್ದಾರಿನೂ ಬರುತ್ತೆ. ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ, ನಿಭಾಯಿಸಲಿಕ್ಕೆ ಅವನು ತಯಾರಾಗಿಯೇ ಇದ್ದಾನೆ, ತುಂಬ ಶಕ್ತಿಯೂ ಅವನಿಗಿದೆ. ಅಲ್ಲಿಗೆ ನನಗೆ ವನಕ್ಕೆ ಹೋಗಲಿಕ್ಕೂ ಇಷ್ಟ ಉಂಟು, ನನ್ನ ತಮ್ಮನಿಗೆ ಆ ರಾಜ್ಯ ಪರಿಪಾಲನೆ ಮಾಡುವಂತಹ ಶಕ್ತಿಯೂ ಪುಷ್ಕಲವಾಗಿದೆ. ಹೀಗೆ ಎರಡೂ ಚೆನ್ನಾಗಿರಬೇಕಾದ್ರೆ ಇನ್ನು ನನ್ನ ತಂದೆ ದುಃಖ ಪಡುವಂತಹ ಅವಶ್ಯಕತೆ ಏನಿದೆ? ಇನ್ನೊಂದು ವಿಷಯ ಏನು, ನಮ್ಮ ವಂಶದ ಈ ಸೂರ್ಯವಂಶದ ಪರಂಪರೆ ಎಂಥದ್ದು ಅಂತ ಕೇಳಿದರೆ, ಒಂದು ಸಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀವಿ ಅಂತಂದರೆ ಏನೇ ಸ್ಥಿತಿ, ಎಂಥ ಒಂದು ಕಷ್ಟದ ಸ್ಥಿತಿ ಎದುರಾದರೂ ಅದನ್ನು ಬಿಡುವುದಿಲ್ಲ ಅನ್ನುವುದು ನಮ್ಮ ಒಂದು ವಂಶದ ಒಂದು ಪರಂಪರೆ. ಇಂತಹ ಒಂದು ಪ್ರತಿಜ್ಞೆಯನ್ನು ಈಗ ನನ್ನ ತಂದೆ ಮಾಡಿದ್ದಾನೆ. ಆ ತಂದೆಯ ಒಂದು ಪ್ರತಿಜ್ಞೆ ನೆರವೇರಬೇಕು ಅಂತಂದರೆ ಅದು ಅವನ ಮಕ್ಕಳಾಗಿರ್ತಕ್ಕಂತಹ ನಮ್ಮಿಂದ ಆಗಬೇಕು. ಒಂದು ವೇಳೆ ನಾವು ಅದಕ್ಕೆ ಸಹಕಾರವನ್ನು ಮಾಡಲಿಲ್ಲ ಅಂತಂದರೆ ನನ್ನ ತಂದೆಗೆ ಮಕ್ಕಳಾಗಿ ಹುಟ್ಟಿ ನಮ್ಮಿಂದ ಏನು ಪ್ರಯೋಜನ ಆದಂಗಾಯಿತು? ನಾವು ನನ್ನಿಂದ ನನ್ನ ತಂದೆಗೆ ಉಪಕಾರ ಆಗಲಿಲ್ಲ ಅಂತಂದರೆ ಅದು ನಮ್ಮ ಪರಂಪರೆಯನ್ನು ಉಳಿಸುವುದರಲ್ಲಿ ನನ್ನಿಂದ ನನ್ನ ತಂದೆಗೆ ಉಪಕಾರವನ್ನು ನಾನು ಮಾಡಲಿಲ್ಲ ಅಂತಂದರೆ ಆಗ ನನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ ನನ್ನ ತಂದೆಗೆ ಏನು ಪ್ರಯೋಜನ ಉಂಟಾದಂಗಾಯಿತು? ಆದ್ದರಿಂದ ಖಂಡಿತವಾಗಿಯೂ ಅವನ ಒಂದು ನನ್ನ ತಂದೆಯ ಪ್ರತಿಜ್ಞೆಯನ್ನು ನೆರವೇರಿಸುವಂತೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ರಾಮ ಆ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾನೆ. ಅಲ್ಲಿ ಒಂದು ಉದಾಹರಣೆ ಹೇಳ್ತಾನೆ. ನಮ್ಮ ವಂಶದಲ್ಲಿದ್ದಂಥವರು ಎಂಥೆಂಥವರು, ಹಿಂದಿನವರು ಎಂಥೆಂತಹ ಪ್ರತಿಜ್ಞೆಗಳನ್ನು ಮಾಡಿ ಅದನ್ನು ನೆರವೇರಿಸಿದ್ದಾರೆ, ಅದರ ಮುಂದೆ ನೋಡಿದರೆ ಇದು ತುಂಬ ಸಣ್ಣದು ಅಂತ. ಏನು ಆ ಹಿಂದಿನ ಪ್ರತಿಜ್ಞೆ ಅಂತಂದರೆ, ನಮ್ಮ ಹಿಂದಿನವರು ಆಕಾಶದಲ್ಲಿ ಸ್ವರ್ಗಲೋಕದಲ್ಲಿರತಕ್ಕಂತಹ ಗಂಗಾ ನದಿಯನ್ನು ಭೂಮಿಗೆ ನಾನು ತರ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಅದಕ್ಕಾಗಿ ಅಖಂಡವಾದಂತಹ ತಪಸ್ಸನ್ನು, ಪ್ರಯತ್ನವನ್ನು ಮಾಡಿ ಅದನ್ನು ಕೆಳಗೆ ತಂದಿದ್ದಾರೆ. ಹೇಗೆ ಈ ಹಿಂದೆ ಇದೇ ವಂಶದಲ್ಲಿ ಸಗರ ಮಹಾರಾಜ ಅಂತ ಒಬ್ಬ ಇದ್ದ. ಈ ರಾಮನ ಇದೇ ವಂಶದಲ್ಲಿ, ಸೂರ್ಯವಂಶದಲ್ಲೇ ಸಗರ ಅಂತ ಒಬ್ಬ ಮಹಾರಾಜ ಇದ್ದ. ಅವನಿಗೆ 2 ಹೆಂಡತಿಯರು ಇದ್ದರು. ಅದರಲ್ಲಿ ಒಬ್ಬ ಹೆಂಡತಿಗೆ ಒಬ್ಬ ಮಗ, ಇನ್ನೊಬ್ಬ ಹೆಂಡತಿಗೆ, ಅದು ಹೇಳಿದರೆ ಎಲ್ರಿಗೂ ಆಶ್ಚರ್ಯವಾಗುತ್ತೆ, 60,000 ಜನ ಮಕ್ಕಳು ಇನ್ನೊಬ್ಬ ಹೆಂಡತಿಯಲ್ಲಿ. ಅಂದರೆ ಅದೊಂದು ಋಷಿಯ ಅನುಗ್ರಹದಿಂದ ಆ ರೀತಿಯಾಗಿ ಆಯಿತು. ಒಂದು ಋಷಿಯ ಒಂದು ಅನುಗ್ರಹ ವಿಶೇಷದಿಂದ ಆ ರೀತಿ 60,000 ಜನ ಮಕ್ಕಳು 2ನೇ ಹೆಂಡತಿಯಲ್ಲಿ ಇದ್ದರು. ಅವರೆಲ್ಲರೂ ತುಂಬ ಬಲಶಾಲಿಗಳಾಗಿದ್ದರು, ತುಂಬ ಬಲಿಷ್ಠರಾಗಿದ್ದರು. ಹಾಗಾಗಿ ಆ ರೀತಿಯಾಗಿ ಅವನಿಗೆ ಅಷ್ಟು ಜನ ಮಕ್ಕಳಿದ್ದರು. ಈ ಒಂದು ಹೆಂಡತಿಯ ಮಗ ಒಬ್ಬ ಯಾವನಿದ್ನೋ ಅವನ ಹೆಸರು ಅಸಮಂಜಸ ಅಂತ ಅವನ ಹೆಸರು. ಅವನ ಹೆಸರಿಗೆ ತಕ್ಕಂತೆಯೇ ಅವನು ನಡ್ಕೊಳ್ತಾ ಇದ್ದ. ಅವನು ಮಾಡೋ ಕೆಲಸಗಳೆಲ್ಲ ಹಾಗೇ ಇರ್ತಿತ್ತು. ಅದು ಎಷ್ಟರ ಮಟ್ಟಿಗೆ ಎಂಥ ಒಂದು ದುಷ್ಟ ಆಗಿದ್ದ ಅಂತಂದರೆ, ಆ ಅಯೋಧ್ಯೆ ಬೀದಿಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದರೆ ಆ ಮಕ್ಕಳನ್ನ ಎತ್ಕೊಂಡು ಹೋಗಿ ಸರಯೂ ನದಿಗೆ ಹಾಕ್ತಾ ಇದ್ದ. ಅವರೆಲ್ಲರೂ ಆ ಸರಯೂ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದರೆ ಅದನ್ನು ನೋಡಿ ಇವನು ಸಂತೋಷ ಪಡ್ತಾ ಇದ್ದ. ಈ ರೀತಿಯಂತಹ ಒಬ್ಬ ದುಷ್ಟ ಅವನು. ಹಾಗಾಗಿ ಈ ಸಗರ ಮಹಾರಾಜ ಏನು ಮಾಡಿಬಿಟ್ಟಿದ್ದ ಅಂತಂದರೆ ಅವನನ್ನು ಬಹಿಷ್ಕಾರ ಮಾಡಿಬಿಟ್ಟಿದ್ದ. ಅವನ ರಾಜ್ಯದಿಂದ ಅವನನ್ನು ಹೊರಗೆ ಕಳಿಸ್ಬಿಟ್ಟಿದ್ದ. ಅವನು ಬಹಿಷ್ಕಾರ ಮಾಡಿದ್ದ ಅವನನ್ನು. ಆದರೆ ಅವನಿಗೊಬ್ಬ ಮಗ ಇದ್ದ, ಅವನ ಹೆಸರು ಅಂಶುಮಂತ ಅಂತ ಅವನ ಹೆಸರು. ಅವನ ತಂದೆ ಹಾಗಲ್ಲ, ಅವನ ಅಜ್ಜನ ಹಾಗೆ ತುಂಬ ಧಾರ್ಮಿಕನಾಗಿ ಇದ್ದವನು. ಒಂದು ಸಲ ಈ ಸಗರ ಮಹಾರಾಜ ಒಂದು ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡಿದ್ದ. ಅನೇಕ ಅಶ್ವಮೇಧಗಳನ್ನು ಮಾಡಿದ್ದಾನೆ. ಆ ಅಶ್ವಮೇಧಗಳನ್ನು ಒಂದು ಸಲ ಅಶ್ವಮೇಧ ಯಾಗವನ್ನು ಮಾಡುವಾಗ ಏನಾಯಿತು ಅಂತಂದರೆ, ಆ ಅಶ್ವಮೇಧ ಯಾಗದ ಒಂದು ಕುದುರೆಯನ್ನು ಇಂದ್ರ ಬೇರೆ ಒಂದು ರೂಪದಲ್ಲಿ ಬಂದು ಅದನ್ನು ಅಪಹರಣೆ ಮಾಡಿಕೊಂಡು ತಗೊಂಡು ಹೋಗ್ಬಿಟ್ಟಿದ್ದ. ಯಾಕೆ ಇಂದ್ರನಿಗೆ ಅದರಿಂದ ಏನಾಗಬೇಕು ಅಂತಂದರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡ್ತಾನೋ ಅವನಿಗೆ ಇಂದ್ರನ ಸ್ಥಾನ ಸಿಗುತ್ತೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದರೆ ವಾಸ್ತವವಾಗಿ 100 ಅಶ್ವಮೇಧ ಯಾಗಗಳನ್ನು ಮಾಡಲಿಕ್ಕೆ ಇಂದ್ರ ಬಿಡುವುದಿಲ್ಲ. ಯಾಕೆಂತಂದರೆ ಹಾಗೆ ಮಾಡಿಬಿಟ್ರೆ ಇಂದ್ರನ ಸ್ಥಾನ ಹೋಗುತ್ತೆ ಅಂತ ಸಾಮಾನ್ಯವಾಗಿ ಇಂದ್ರನು ಬಿಡುವುದಿಲ್ಲ. 100 ಅಶ್ವಮೇಧ ಯಾಗಗಳನ್ನು ಮಾಡೋದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಹಾಗಾಗಿ ಈ ರೀತಿಯಾಗಿ ಇಂದ್ರನು ವಿಘ್ನವನ್ನು ಉಂಟು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಈಗ ವಿಘ್ನ ಆಯಿತು. ಆ ಕುದುರೆಯನ್ನು ತೊಗೊಂಡು ಹೋಗಿ ಪಾತಾಳಕ್ಕೆ ತೊಗೊಂಡು ಹೋಗಿ, ಆ ಭೂಮಿ ಒಳಗೆ ಒಂದು ಸ್ಥಳಕ್ಕೆ ತೊಗೊಂಡು ಹೋಗಿ ಅಲ್ಲಿ ಆ ಕುದುರೆಯನ್ನು ಬಿಟ್ಬಿಟ್ಟು ಹೋಗಿದ್ದ. ಅಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ ಇದ್ದರು. ಅವರ ಪಕ್ಕದಲ್ಲಿ ಆ ಕುದುರೆಯನ್ನು ಬಿಟ್ಬಿಟ್ಟು ಅವನು ಹೊರಟೋದ, ಇಂದ್ರ ಹೊರಟೋದ.
ಈಗ ಕುದುರೆ ಕಾಣ್ತಾ ಇಲ್ಲ ಅಂತ ಹೇಳಿ ಈ ಸಗರ ಮಹಾರಾಜ ತನ್ನ ಮಕ್ಕಳಿಗೆ ಹೇಳಿದ, ಕುದುರೆ ಎಲ್ಲಿದೆಯೋ ಹುಡ್ಕೊಂಡು ಬನ್ನಿ ಅಂತ. ಆಗ 60,000 ಜನ ಮಕ್ಕಳು ಹೊರಟರು ಅದನ್ನು ಹುಡುಕ್ಲಿಕ್ಕೆ ಅಂತ. ಅವರೆಲ್ಲ ಕಡೆ ಹುಡುಕಿ ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ಭೂಮಿಯನ್ನು ಅಗೀತಾ ಒಳಗೆ ಹೋಗಿ ನೋಡಿದ್ರು. ಎಲ್ಲ ಕಡೆ ಭೂಮಿಯನ್ನು ಅಗೀತಾ ಇದ್ರು. ಅಗಿದ್ಬಿಟ್ಟು ಭೂಮಿ ಒಳಗೂ ಸಹ ಎಲ್ಲಾದರೂ ಇದೆಯಾ ಅಂತ ನೋಡ್ತಾ ಹೋಗುವಾಗ ಕೊನೆಗೆ ಕಪಿಲ ಮಹರ್ಷಿಗಳ ಪಕ್ಕದಲ್ಲಿ ಆ ಕುದುರೆ ಕಾಣಿಸ್ತು. ಆಗ ಇವರೆಲ್ಲ ಏನು ತಿಳ್ಕೊಂಡಿದ್ರು ಅಂತಂದ್ರೆ, ಈ ಕಪಿಲ ಮಹರ್ಷಿಗಳೇ ನಮ್ಮ ಕುದುರೆಯನ್ನು ಅಪಹರಣೆ ಮಾಡಿದ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಆಗ ಆ ಕಪಿಲ ಮಹರ್ಷಿಗಳನ್ನು ಕೊಲ್ಲಬೇಕು ಅಂತ ಹೇಳಿ ಅವರೆಲ್ಲ ಆಯುಧಗಳನ್ನು ಹಿಡ್ಕೊಂಡು ಅವರ ಮೇಲೆ ಓಡಿ ಬರ್ತಾ ಇದ್ರು. ಆಗ ಕಪಿಲ ಮಹರ್ಷಿಗಳು ಅವರಿಗೆ ತಪೋಭಂಗವಾಗಿ ಇವರೆಲ್ಲ ಅವರ ಮೇಲೆ ಆಯುಧಗಳನ್ನು ಹಿಡ್ಕೊಂಡು ಹೊಡೆಯಕ್ಕೆ ಬರ್ತಾ ಇದ್ದಾರೆ, ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನು ನೋಡಿದ ತಕ್ಷಣ ಅವರಿಗೆ ಕೋಪ ಬಂದು ಅವರು ಒಂದೇ ಒಂದು ನೋಟದಲ್ಲಿ ತಪಶಕ್ತಿಯಿಂದ ಅವರ 60,000 ಜನರನ್ನು ಸಹ ಅವರು ಭಸ್ಮ ಮಾಡಿಬಿಟ್ರು ಕಪಿಲ ಮಹರ್ಷಿಗಳು. ಅವರಷ್ಟು ಜನ ಭಸ್ಮ ಆಗಿ ಅಲ್ಲೇ ಬಿದ್ದೋದ್ರು. ಅವರೆಲ್ಲ ಅವರ ಭಸ್ಮರಾಶಿಗಳೆಲ್ಲ ಅಲ್ಲಿ ಬಿದ್ದಿತ್ತು. ಈ ಹೋದ ಮಕ್ಕಳು ಎಷ್ಟು ವರ್ಷ ಆದರೂ ಎಷ್ಟು ದಿವಸ ಆದರೂ ಬರಲಿಲ್ಲ, ಏನಾಯಿತು ಅಂತ ಇವನಿಗೆ ಚಿಂತೆ ಆಯಿತು. ತನ್ನ ಮೊಮ್ಮಗನನ್ನು ಕಳಿಸಿದ್ದ, ಅಂಶುಮಂತನನ್ನು ಕಳಿಸಿದ್ದ, ನೀನು ಹೋಗಿ ನೋಡ್ಕೊಂಡು ಬಾ ಅಂತ. ಆಗ ಇವನೆಲ್ಲ ಕಡೆ ಹುಡುಕೊಂಡು ಕೊನೆಗೆ ಆ ಪಾತಾಳಕ್ಕೆ ಅಲ್ಲಿಗೆ ಭೂಮಿ ಒಳಗೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಸ್ಮರಾಶಿಗಳೆಲ್ಲ ಇತ್ತು. ಇದೆಲ್ಲ ಏನಿದು, ಏನಾಯಿತು ಅಂತ ಎಲ್ಲ ವಿಚಾರಿಸಿದಾಗ ಎಲ್ಲ ವಿಷಯವೂ ಗೊತ್ತಾಯಿತು. ಈ ರೀತಿಯಾಗಿ ಕಪಿಲ ಮಹರ್ಷಿಗಳ ಮೇಲೆ ಕೋಪ ಮಾಡಿಕೊಂಡು ಅವರು ಕುದುರೆಯನ್ನು ಅಪಹರಣೆ ಮಾಡದೇ ಇದ್ರು, ಅವರೇ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ಅವರನ್ನು ಕೊಲ್ಲಿಕ್ಕೆ ಹೋದರು. ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಅವರು ಅನುಭವಿಸಿದ್ದಾರೆ ಅಂತ ಗೊತ್ತಾಯಿತು. ಸರಿ, ಇನ್ನೇನು ಮಾಡುವುದು? ಈಗ ಅವರಿಗೆಲ್ಲರಿಗೂ ಅವರ ಮುಂದಿನ ಪೀಳಿಗೆ ಇವನೇ, ಆದ್ದರಿಂದ ಇವನೇ ಅವರಿಗೆ ಕ್ರಿಯೆಯನ್ನೆಲ್ಲ ಮಾಡಬೇಕಾಗಿದೆ. ಅವರಿಗೆ ತರ್ಪಣಾದಿಗಳನ್ನೆಲ್ಲ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಎಲ್ಲಿ ನೀರು ಸಿಗುತ್ತೆ ಅಂತ ಹುಡುಕ್ತಾ ಇದ್ದ. ಅಷ್ಟೊತ್ತಿಗೆ ಅಲ್ಲಿಗೆ ಗರುಡನು ಬಂದು ಹೇಳಿದ್ದ, ಇವರಿಗೆಲ್ಲರಿಗೂ ಬರೀ ಇಲ್ಲಿ ಸಿಗುವಂತಹ ಸಾಮಾನ್ಯವಾದ ನೀರಿನಲ್ಲಿ ಅರ್ಘ್ಯ ಕೊಟ್ಟರೆ ಸಾಕಾದ, ತರ್ಪಣವನ್ನು ಮಾಡಿದರೆ ಸಾಕಾಗುವುದಿಲ್ಲ. ಇವರಿಗೆ ಸದ್ಗತಿ ಆಗಬೇಕು ಅಂತಂದರೆ ಸ್ವರ್ಗದಲ್ಲಿರುವಂತಹ ಗಂಗಾ ನದಿಯ ನೀರನ್ನು ತಂದು ಅದರಲ್ಲಿ ತರ್ಪಣವನ್ನು ಮಾಡಿದರೆ ಮಾತ್ರ ಅವರಿಗೆ ಸದ್ಗತಿ ಸಿಗುತ್ತೆ ಎಂಬುದಾಗಿ ಹೇಳ್ತಾನೆ. ಹಾಗ ಆಯಿತು ಅಂತ ಹೇಳಿ ಅವನು ವಾಪಸ್ ಬಂದು ತನ್ನ ಅಜ್ಜನಿಗೆ ಸಗರ ಮಹಾರಾಜನಿಗೆ ಎಲ್ಲ ವಿಷಯವನ್ನು ತಿಳಿಸಿದ್ದ. ಆಗ ಸಗರ ಮಹಾರಾಜ, ಸರಿ ಇನ್ನೇನು ಮಾಡೋದು, ಇನ್ನು ಯಾಗವನ್ನೇ ಹೇಗಾದರೂ ಮಾಡಲಿಕ್ಕಾಗುವುದಿಲ್ಲ ಅಂತಾಯಿತು. ಅದನ್ನೇನೋ ಮಾಡಿ ಯಾಗವನ್ನು ಮುಗಿಸಿ, ಸಂಕ್ಷೇಪವಾಗಿ ಏನೋ ಮಾಡಿ ಮುಗಿಸಿ, ಇನ್ನು ನನ್ನ ಮಕ್ಕಳಿಗೆ ಸದ್ಗತಿ ಆಗಬೇಕು ಅನ್ನೋದಕ್ಕೋಸ್ಕರ ಆ ಗಂಗಾ ನದಿಯನ್ನು ಕೆಳಗೆ ತರುವುದರಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ದ. ಏನೇ ಒಂದು ಪ್ರಯತ್ನ ಮಾಡಿದರೂ ಅಲ್ಲಿರ್ತಕ್ಕಂತಹ ಗಂಗೆಯನ್ನು ಇಲ್ಲಿ ತರಲಿಕ್ಕೆ ಅವನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅವನಾದ ಮೇಲೆ ಅಂಶುಮಂತನೂ ಮಾಡಿದ್ದ, ಅವನ ಕೈಯಲ್ಲೂ ಅದು ಸಾಧ್ಯವಾಗಲಿಲ್ಲ. ಹಾಗೆ ಅವನ ಮುಂದಿನ ಪೀಳಿಗೆ, ಅವನ ಮಗ ಹೀಗೆಲ್ಲರೂ ತುಂಬ ಜನ ಪ್ರಯತ್ನ ಮಾಡಿದರು. ಯಾರೇ ಪ್ರಯತ್ನ ಮಾಡಿದರೂ ಆ ಗಂಗಾ ನದಿಯನ್ನು ಭೂಮಿ ಮೇಲೆ ತರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ಅದೇ ವಂಶದಲ್ಲಿ ಬಂದಿರತಕ್ಕಂತಹ ಭಗೀರಥ ಮಹಾರಾಜ, ಅವನು ದೊಡ್ಡ ಪ್ರಯತ್ನವನ್ನು, ಅದಕ್ಕೆ ಭಗೀರಥ ಪ್ರಯತ್ನ ಅಂತ ನಾವು ಹೇಳ್ತೀವಿ ಲೋಕದಲ್ಲಿ. ಎಷ್ಟು ಸಲ ತಪಸ್ಸನ್ನು ಮಾಡಿದ್ದಾನೆ ಅಂತಂದರೆ, ಮೊದಲಿಗೊಂದ್ಸಲಿ ತಪಸ್ಸನ್ನು ಮಾಡಿದ್ದ. ಏನು ಮಾಡಬೇಕು, ಅಲ್ಲೆಲ್ಲೋ ಇರುವಂತಹ ಗಂಗೆಯನ್ನು ಇಲ್ಲಿಗೆ ಹೆಂಗೆ ತರುವುದು, ಏನು ಮಾಡುವುದು ಗೊತ್ತಿಲ್ಲ. ಅದಕ್ಕಾಗಿ ದೊಡ್ಡ ತಪಸ್ಸನ್ನು ಮಾಡಿದ್ದ. ಮೊದಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದ, ಮೊದಲು ಹೀಗೆ ಅನೇಕ ಬಾರಿ ತಪಸ್ಸನ್ನು ಮಾಡಿದ್ದ. ಆಗಕ್ಕೆ ಹೇಳಿದರು, ಇಲ್ಲ, ಗಂಗಾ ನದಿಯನ್ನು ಕೆಳಗೆ ತರುವುದು ಅಂತಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅದರ ಪ್ರವಾಹವನ್ನು ಇಲ್ಲಿ ತಡ್ಕೊಳ್ಳಿಕ್ಕೆ ಸಾಧ್ಯ, ಇಡೀ ಭೂಮಿಗೆ ಅದರ ಪ್ರವಾಹವನ್ನು ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಈ ಭೂಮಿನೇ ಮುಳುಗೋಗ್ಬಿಡುತ್ತೆ ಆ ಪ್ರವಾಹದಲ್ಲಿ. ಆದ್ದರಿಂದ ಅದಷ್ಟು ಸುಲಭವಾದ ವಿಷಯ ಅಲ್ಲ ಅಂತ ಹೇಳಿದರು. ಹಾಗಿದ್ರೆ ಏನು ಮಾಡುವುದೀಗ, ನೀನು ಈಶ್ವರನನ್ನು ಕುರಿತ ತಪಸ್ಸು ಮಾಡಿದರೆ ಆಗ ಈಶ್ವರ ನಿನಗೇನಾದರೂ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದರು. ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿದ್ದ. ಆಗ ಈಶ್ವರ ಪ್ರತ್ಯಕ್ಷನಾಗಿ, ಇಲ್ಲಪ್ಪ, ನಿನಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಈಶ್ವರ ಅವನಿಗೆ ಅನುಗ್ರಹ ಮಾಡಿದ್ದ. ಆ ನಂತರ ಗಂಗೆಯನ್ನು ಕುರಿತು ತಪಸ್ಸನ್ನು ಮಾಡಿದ್ದ. ಆಗ ಆಯಿತು, ನಾನು ಭೂಮಿ ಮೇಲೆ ಬರಲಿಕ್ಕೆ ಒಪ್ಕೊಳ್ತೀನಿ ಅಂತ ಹೇಳಿ ಗಂಗಾ ನದಿ ಸ್ವರ್ಗದಿಂದ ಭೂಮಿಗೆ ಬರ್ತಾ ಇದ್ರು. ಆದರೆ ಗಂಗೆಯನ್ನು ಹಾಗೆ ಭೂಮಿ ಮೇಲೆ ಬಿಟ್ಬಿಟ್ರೆ ತುಂಬ ಕಷ್ಟ, ಎಲ್ಲೇ ಭೂಮಿ ಎಲ್ಲ ಮುಳುಗೋಗ್ಬಿಡುತ್ತೆ, ಎಲ್ಲ ಕಡೆ ನೀರು ಬಂದುಬಿಡುತ್ತೆ, ಕಷ್ಟ ಆಗುತ್ತೆ. ಆಗ ಈಶ್ವರ ಏನು ಮಾಡಿದ ಅಂತಂದರೆ ತನ್ನ ಸಂಪೂರ್ಣವಾದ ಜಟೆಯನ್ನು ಬಿಟ್ಟು ಆ ಗಂಗೆ ಬರುವಾಗ ಕೆಳಗೆ ನಿಂತುಕೊಂಡಿದ್ದ. ಯಾಕಂತಂದರೆ ಆ ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಲಿಕ್ಕೋಸ್ಕರ. ಆಗ ಗಂಗಾ ನದಿಗೆ ಆ ಈಶ್ವರನ ನೋಡಿ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಅಹಂಕಾರ ಬಂತು. ನನ್ನ ಪ್ರವಾಹದ ಮುಂದೆ ಯಾರಾದರೂ ಮುಳುಗಲೇಬೇಕು, ಈಶ್ವರ ನನಗೆ ಯಾವ ಲೆಕ್ಕ, ಅವನನ್ನು ಮುಳುಗಿಸ್ತೀನಿ ಅಂಥೇಳಿ ವೇಗವಾಗಿ ಬರ್ತಾ ಇದ್ಳು ಗಂಗಾ. ಆಗ ಆ ಗಂಗೆ ಮನಸ್ಸಿನಲ್ಲಿರ್ತಕ್ಕಂಥ ಈ ಭಾವನೆ, ಈ ಅಹಂಕಾರವನ್ನು ನೋಡಿ ಈಶ್ವರನಿಗೆ ಮನಸ್ಸಿನಲ್ಲಿ ಕೋಪ ಬಂತು. ಇವಳಿಗೆ ಪಾಠವನ್ನು ಕಲಿಸಬೇಕು ಅಂಥೇಳಿ ಆ ಗಂಗೆ ತಲೆ ಮೇಲೆ ಬಂದ ತಕ್ಷಣ ತನ್ನ ಜಟೆಯನ್ನು ಬಂಧಿಸಿ ಅಷ್ಟು ಜಲವನ್ನು ತನ್ನ ಜಟೆಯಲ್ಲೇ ಇಟ್ಕೊಂಡು ಬಿಟ್ಟಿದ್ದ. ಅದು ಹೊರಗೆ ಬರದೇ ಇರೋ ಹಾಗೆ ಮಾಡಿದ್ದ. ಅದು ಹೊರಗೆ ಬರಲೇ ಇಲ್ಲ, ಬಂತು, ಅಷ್ಟು ಕೆಳಗೆ ಬಂತು. ಆದರೆ ಶಿವನ ತಲೆ ಮೇಲೆ ನಿಂತು ಹೋಯ್ತು, ಅದು ಹೊರಗೆ ಬರಲೇ ಇಲ್ಲ. ಮತ್ತೆ ತಪಸ್ಸು, ಸ್ವಾಮಿ ನಮ್ಮ ಕೆಲಸ ಆಗಲಿಲ್ಲ, ನಿಮಗೆ ಅವಳಿಗೆ ಆ ಪಾಠ ಕಲಿಸ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಧರಿಸಿದ್ದೀರಿ, ಅದು ನಮ್ಮ ಕೆಲಸ ಆಗಬೇಕಲ್ಲ, ಅದಕ್ಕೆ ಅನುಗ್ರಹ ಮಾಡಿ ಅಂತ ಮತ್ತೆ ತಪಸ್ಸನ್ನು ಮಾಡಿದ್ದ.
ಮತ್ತೆ ತಪಸ್ಸನ್ನು ಮಾಡಿದ ಮೇಲೆ ಆಯ್ತಪ್ಪ ಬಿಡ್ತೀನಿ ಅಂತ ಒಂದು ಕಡೆಯಿಂದ ತನ್ನ ಜಟೆಯಲ್ಲಿರ್ತಕ್ಕಂತಹ ಒಂದು ಕೇಶವನ್ನು ತೆಗೆದಾಗ ಅಲ್ಲಿಂದ ಒಂದು ಸ್ವಲ್ಪ ನೀರು ಹೊರಗೆ ಬಂತು. ಆ ನೀರನ್ನೇ ಇವತ್ತಿನ ದಿವಸ ನಾವು ನೋಡ್ತಾ ಇರೋದು. ಅಲ್ಲಿಂದ ಬಂದಿರತಕ್ಕಂತಹ ಆ ಪ್ರವಾಹವನ್ನೇ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದೇ ವಿಪರೀತವಾದಂತಹ ಪ್ರವಾಹ. ಗಂಗಾ ನದಿಯಲ್ಲಿ ನಾವು ನೋಡಿದರೆ ವಿಪರೀತವಾದಂತಹ ಒಂದು ಪ್ರವಾಹ. ಅಷ್ಟು ವೇಗವಾಗಿ ಕೇವಲ ಒಂದು ಭಾಗವನ್ನು ಈಶ್ವರ ಕೆಳಗೆ ಬಿಟ್ಟಿದ್ದರಿಂದಲೇ ಇಷ್ಟು ವೇಗವಾದಂತಹ ಗಂಗಾ ನದಿಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಆ ಗಂಗಾ ನದಿಯು ಹರಿದು ಬರ್ತಾ ಇತ್ತು. ಈ ಭಗೀರಥ ಏನು ಮಾಡಿದ ಅಂತಂದರೆ ತನ್ನ ರಥದಲ್ಲಿ ಮುಂದೆ ಹೋಗ್ತಾ ಇದ್ದ. ಈಗ ಗಂಗಾ ನದಿ ಕೆಳಗೆ ಬಂದಾಯಿತು, ಭೂಮಿ ಮೇಲೆ ಬಂದಾಯಿತು. ಈಗ ಆ ನದಿಯನ್ನು ತನ್ನ ಪೂರ್ವಜರೆಲ್ಲ ಎಲ್ಲಿ ಮರಣವನ್ನು ಹೊಂದಿದ್ದಾರೋ ಅಲ್ಲಿಗೆ ತಗೊಂಡು ಹೋಗಬೇಕು. ಅಲ್ಲಿ ತಗೊಂಡು ಹೋಗಿ ಆ ಸ್ಥಳದಲ್ಲಿ ತರ್ಪಣವನ್ನು ಮಾಡಬೇಕು, ಅಲ್ಲಿಗೆ ತಗೊಂಡು ಹೋಗಬೇಕು. ಹಾಗಾಗಿ ಅಲ್ಲಿ ದಾರಿ ತೋರಿಸ್ತಾ ಮುಂದೆ ಭಗೀರಥ ತನ್ನ ರಥದಲ್ಲಿ ಹೋಗ್ತಾ ಇದ್ದ. ಹಿಂದುಗಡೆ ನದಿ ಪ್ರವಾಹವು ಬರ್ತಾ ಇತ್ತು. ಆದರೆ ಆ ಬರುವಾಗ ಏನಾಯಿತು ಅಂತಂದರೆ, ಇಷ್ಟಾದರೂ ಇನ್ನೂ ಕಥೆ ಮುಗಿಲಿಲ್ಲ. ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಒಂದು ಕಡೆ ಮಹರ್ಷಿಗಳಿದ್ದರು. ಒಬ್ಬ ಜನ್ಹು ಮಹರ್ಷಿಗಳು ಅಂತ ಒಬ್ಬರಿದ್ದರು. ಅವರ ಆಶ್ರಮ ಇತ್ತು. ಅವರ ಆಶ್ರಮವೆಲ್ಲ ನೀರಿನಲ್ಲಿ ಮುಳುಗಾಯಿತು. ಆಗ ಅವ್ರಿಗೆ ಕೋಪ ಬಂತು, ನನ್ನ ಆಶ್ರಮ ಎಲ್ಲ ಮುಳುಗಾಯಿತು ಅಂತೇಳಿ. ತಕ್ಷಣ ಅವ್ರೇನು ಮಾಡಿದರು, ಇಡೀ ಗಂಗಾ ನದಿ ನೀರನ್ನು ಅವ್ರು ಕುಡಿದು ಬಿಟ್ರು. ಅವರು ತಪಸ್ವಿಗಳು, ಬ್ರಹ್ಮರ್ಷಿಗಳು. ಆದ್ದರಿಂದ ಇಡೀ ನೀರನ್ನು ಅವರು ಪಾನ ಮಾಡಿಬಿಟ್ರು ಒಂದ್ಸಲ. ಕುಡಿದಾಗ ಏನಾಯಿತು ಅಂತಂದರೆ ಮತ್ತೆ ಹಿಂದೆ ತಿರುಗಿ ನೋಡಿದರೆ ನದಿ ಇಲ್ಲ. ಅಯ್ಯೋ ಈಗೇನಾಯಿತು, ಮತ್ತೆ ಏನಾಯಿತು ಅಂತ ವಿಚಾರಿಸಿದಾಗ ಈ ರೀತಿಯ ಮಹರ್ಷಿಗಳ ಕೋಪ ಬಂತು, ಅವರಷ್ಟು ನೀರನ್ನು ಕುಡಿದು ಬಿಟ್ರು ಅಂತೇಳಿ. ಮತ್ತೆ ಮಹರ್ಷಿಗಳಂತ ಹೋಗಿ ಪ್ರಾರ್ಥನೆ ಮಾಡಿ, ಸ್ವಾಮಿ ತಪ್ಪಾಯಿತು, ನಾನು ಗಮನಿಸಲಿಲ್ಲ, ಇನ್ನು ಮೇಲೆ ಆ ಥರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ, ದಯವಿಟ್ಟು ಆ ನದಿಯನ್ನು ಬಿಡಿ ಅಂತ. ಆಗ ಸರಿ ಆಯ್ತಪ್ಪ ಅಂಥೇಳಿ ತಮ್ಮ ಕಿವಿಯಿಂದ ಮತ್ತೆ ಆ ನೀರನ್ನು ಹೊರಗೆ ಬಿಟ್ಟು, ತಮ್ಮ ಬಲದೇ ಕಿವಿಯಿಂದ ಆ ನೀರನ್ನು ಅವರು ಹೊರಗೆ ಬಿಟ್ಟಿದ್ರು. ಮತ್ತು ಆ ನದಿ ಪ್ರವಾಹದಲ್ಲಿ ಬಂದು ಕೊನೆಗೆ ಅವರೆಲ್ಲರೂ ಎಲ್ಲಿ ಮರಣವನ್ನು ಹೊಂದಿದ್ರು ಆ ಜಾಗಕ್ಕೆ ಬಂದಾಗ ಅದರಲ್ಲಿ ಆ ನದಿಯು ಅಲ್ಲಿಂದ ಹರಿದು ಅವರೆಲ್ಲರಿಗೂ ಸಹ ಸದ್ಗತಿ ಆಗುವಂತೆ, ಅವರೆಲ್ಲರೂ ಸದ್ಗತಿಯನ್ನು ಪಡೆಯುವಂತೆ ಆಯಿತು. ಅಂದರೆ ಇಷ್ಟು ಭಗೀರಥ ಪ್ರಯತ್ನವನ್ನು ಮಾಡಿ ಆ ಹಿಂದಿನ ಭಗೀರಥ ಮಹಾರಾಜ ಆ ನೀರನ್ನು ಇಲ್ಲಿಗೆ ಬರುವಂತೆ ಮಾಡಿದ್ದಾನೆ. ಅಂದರೆ ಏನು, ಆ ಹಿಂದಿನವರು, ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಹಿಂದಿನವರು ಆ ಗಂಗಾ ನದಿಯನ್ನು ಖಂಡಿತವಾಗಿಯೂ ಭೂಮಿಗೆ ತರ್ತೀವಿ ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಆ ಪ್ರತಿಜ್ಞೆಯನ್ನು ಮಾಡಿ ಅನೇಕ ಪೀಳಿಗೆಗಳು ಅವರು ತಪಸ್ಸನ್ನು ಮಾಡಿ ಅದಕ್ಕಾಗಿ ವಿಶೇಷವಾದ ಪ್ರಯತ್ನವನ್ನು ಮಾಡಿದರು. ಅದರೊಳಗೂ ಆ ಭಗೀರಥ ಮಹಾರಾಜ ಅಷ್ಟೊಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಆ ಗಂಗಾ ನದಿಯು ಕೆಳಗೆ ಬರುವಂತೆ ಮಾಡಿದ್ದಾನೆ. ಇದನ್ನು ಈ ಸಂದರ್ಭದಲ್ಲಿ ರಾಮ ಹೇಳ್ತಾನೆ. ದಿವ್ಯಾಯಾಸರಿತೋ ನಿವಾಪಕರಣಾತ್ ಲಘ್ವೀಂ ಪ್ರತಿಜ್ಞಾಮಿಮ. ನಮ್ಮ ಸ್ವರ್ಗದಲ್ಲಿರ್ತಕ್ಕಂತಹ ಗಂಗಾ ನದಿಯನ್ನು ಭೂಮಿಗೆ ತರುವುದು ಅಂತಂದರೆ, ತರ್ತೀನಿ ಅನ್ನುವಂತಹ ದೊಡ್ಡ ಪ್ರತಿಜ್ಞೆಗಿಂತ 14 ವರ್ಷ ನನ್ನ ಮಗನನ್ನು ವನವಾಸಕ್ಕೆ ಕಳಿಸ್ತೀನಿ, ಭರತನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅನ್ನುವಂತಹ ಪ್ರತಿಜ್ಞೆ ಇದು ದೊಡ್ಡದೇನಲ್ಲ. ಅದರ ಮುಂದೆ ಇದು ತುಂಬ ಚಿಕ್ಕದು. ಇಂತಹ ಒಂದು ನನ್ನ ತಂದೆ ಮಾಡಿರ್ತಕ್ಕಂಥ, ನಮ್ಮ ಹಿಂದಿನವರು ಇಂತಿಂತಹ ದೊಡ್ಡ ದೊಡ್ಡ ಪ್ರತಿಜ್ಞೆಗಳನ್ನೇ ಮಾಡಿ ಅವುಗಳನ್ನು ನೆರವೇರಿಸುವುದಕ್ಕಾಗಿ ಇಷ್ಟೊಂದು ಪರಿಶ್ರಮವನ್ನು ಪಟ್ಟಿರಬೇಕಾದ್ರೆ, ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನನ್ನ ತಂದೆ ಇಂತಹ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ಅದು ನನ್ನಿಂದ ನಡೀಬೇಕಾಗಿದೆ ಅಂತಂದರೆ, ಆವಾಗ ನಾನು ಅದರಲ್ಲಿ ಏನಾದರೂ ಸಹಕಾರ ಮಾಡಲಿಲ್ಲ ಅಂತಂದರೆ ಅವನಿಗೆ ಮಗನಾಗಿ ಹುಟ್ಟಿ, ನನ್ನ ತಂದೆಗೆ ನಾನು ಮಗನಾಗಿ ಹುಟ್ಟಿ ನನ್ನಿಂದ ಏನು ಪ್ರಯೋಜನ ಸಿಕ್ಕಿದಾಗಾಯಿತು, ನನ್ನ ಜನ್ಮವೇ ವ್ಯರ್ಥವಾಗುತ್ತೆ. ಆದ್ದರಿಂದ ಹೀಗೆ ಯಾವತ್ತೂ ಆಗಬಾರದು. ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವುದು ಅನ್ನುವಂತಹ ನಮ್ಮ ವಂಶದ ಪರಂಪರೆ ಏನಿದೆಯೋ ಆ ಒಂದು ಪರಂಪರೆಗೆ ನಾನು ಯಾವತ್ತೂ ಸಹ ಧಕ್ಕೆಯನ್ನು ತರಬಾರದು. ಅದಕ್ಕೆ ಒಂದು ಧಕ್ಕೆ ನನ್ನಿಂದ ಖಂಡಿತವಾಗಿಯೂ ಆಗಬಾರದು. ಅದಾಗಲಿಕ್ಕೆ ನಾನು ಬಿಡುವುದಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ನಾನು ವನವಾಸಕ್ಕೆ ಹೋಗ್ತೇನೆ ಅಂತ ಈ ರೀತಿಯಾದಂತಹ ಒಂದು ವಿಷಯವನ್ನು ಆ ಸಂದರ್ಭದಲ್ಲಿ ರಾಮ ಕೈಕೇಯಿಗೆ ಹೇಳ್ತಾನೆ. ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಆ ಒಂದು ಪರಂಪರೆ ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ಸನಾತನ ಧರ್ಮದ ಪರಂಪರೆ ಒಂದು ಮಾತ್ರವೇ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಪರಂಪರೆ. ಇದು ಯಾವತ್ತೋ ಇಷ್ಟು ವರ್ಷಗಳ ಹಿಂದೆ ಆರಂಭವಾಗಿರ್ತಕ್ಕಂಥದ್ದು ಅಥವಾ ಇಂಥ ಒಬ್ಬ ವ್ಯಕ್ತಿಯಿಂದ ಆರಂಭವಾಗಿರ್ತಕ್ಕಂತಹ ಪರಂಪರೆ ಅಲ್ಲ ನಮ್ಮದು. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಪರಂಪರೆ. ಈ ಪರಂಪರೆಯನ್ನು ನಾವು ಚೆನ್ನಾಗಿ ಆಚರಣೆ ಮಾಡಿದರೆ ಅದರಿಂದ ನಮಗೆ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಇಂತಹ ಒಂದು ಪರಂಪರೆಗೆ ನಮ್ಮಿಂದ ಯಾವತ್ತೂ ಸಹ ಧಕ್ಕೆ ಆಗಬಾರದು. ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆ ಪರಂಪರೆಯನ್ನು ಆಚರಣೆ ಮಾಡಬೇಕು. ಮತ್ತು ಅದಕ್ಕೆ ನಮ್ಮಿಂದ ಯಾವತ್ತೂ ಸಹ ಧಕ್ಕೆ ಉಂಟಾಗುವಂತೆ ಮಾಡಬಾರದು. ಇಲ್ಲೂ ಅಷ್ಟೇ, ಅಲ್ಲಿ ರಾಮ ತನ್ನ ಪೂರ್ವಜರ ಬಗ್ಗೆ ಹೇಳಿದ್ದಾನೆ. ಇಲ್ಲೂ ಸಹ ಅನೇಕ ಜನರ
ಒಂದು ಮನೆತನದಲ್ಲಿ ಆ ಹಿಂದಿನವರೆಲ್ಲ ಯಾವ ರೀತಿಯಾಗಿದ್ದರು ಅನ್ನೋದನ್ನು ವಿಚಾರ ಮಾಡಿ ನೋಡಿದರೆ ಹಿಂದಿನವರು ಎಷ್ಟು ಧಾರ್ಮಿಕರಾಗಿರ್ತಿದ್ರು, ಎಷ್ಟು ಆ ಧರ್ಮಾಚರಣೆಯನ್ನು ಶ್ರದ್ಧೆಯಾಗಿ ಮಾಡ್ತಾ ಇದ್ದರು. ತುಂಬ ಜನ ಹೇಳುವುದುಂಟು, ಅಲ್ಲ ನಮ್ಮ ಮುತ್ತಜ್ಜ ನಮ್ಮ ಅಜ್ಜ ಅವರೆಲ್ಲ ತುಂಬ ಅನುಷ್ಠಾನ ಪೂಜೆ ಧಾರ್ಮಿಕ ಆಚರಣೆಗಳನ್ನೆಲ್ಲ ಮಾಡ್ತಾ ಇದ್ದರು ಅಂತ ತುಂಬ ಜನ ಹೇಳುವುದುಂಟು. ನಮ್ಮ ಅಜ್ಜ ಇಂತಹ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಆ ದೇವಸ್ಥಾನ ಒಂದು ಜೀರ್ಣೋದ್ಧಾರವನ್ನು ಮಾಡಿಸಿದ್ರು, ಇಷ್ಟು ಜನರಿಗೆ ಉಪಕಾರವನ್ನು ಮಾಡಿದರು ಅಂತ ತುಂಬ ಜನ ಅವರ ಪರಂಪರೆಯಲ್ಲಿ ಹಿಂದೆ ಯಾರು ಆಚರಣೆ ಮಾಡಿದ್ದಾರೋ ಅವ್ರ ಬಗ್ಗೆ ಹೇಳುವುದುಂಟು. ಆದರೆ ಆ ಪರಂಪರೆಯಲ್ಲಿ ಬಂದವರೂ ಸಹ ಅವರಷ್ಟು ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಯದ್ಯಪಿ ಆ ಒಂದು ಕಾಲವೂ ಒಂದು ರೀತಿಯಾಗಿತ್ತು, ಆಗಿನ ಕಾಲವೂ ತುಂಬ ಅನುಕೂಲವಾಗಿಯೂ ಇರ್ತಿತ್ತು, ಹಾಗಾಗಿ ತುಂಬ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಅಷ್ಟು ಆಚರಣೆ ಇವತ್ತಿನ ದಿವಸ ನಮಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಇವತ್ತು ನಮಗೂ ಸಹ ಆಚರಣೆ ಮಾಡುವಷ್ಟು ಏನೋ ಒಂದು ಸಾಮರ್ಥ್ಯ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ತಕ್ಕಂತೆ ಅದು ಎಷ್ಟಿದೆಯೋ ಅಷ್ಟಾದರೂ ನಾವು ಸಾಮರ್ಥ್ಯವನ್ನು ಉಪಯೋಗ ಮಾಡಿ ನಮ್ಮ ಪರಂಪರೆಗೆ ತಕ್ಕಂತಹ ಕಾರ್ಯಗಳನ್ನು ನಾವು ಮಾಡಲಿಲ್ಲ ಅಂತಂದರೆ ಆಗ ಈ ಪರಂಪರೆಯಲ್ಲಿ ನಮಗೆ ಜನ್ಮ ಸಿಕ್ಕಿದರೂ ಸಹ ಇದು ವ್ಯರ್ಥವೇ ಆಗುತ್ತೆ. ಆದ್ದರಿಂದ ಯದ್ಯಪಿ ಅಷ್ಟು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಈಗ ನಮ್ಮಿಂದ ಒಂದಿಷ್ಟು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಏನೂ ಮಾಡಲಿಕ್ಕಾಗುವುದೇ ಇಲ್ಲ ಅಂತ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಈ ಲೋಕದಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಏನ್ರಿ ಹೀಗೆ ಅಂತಂದರೆ ಇದೆಲ್ಲ ಕಲಿಯುಗ ಕಣ್ರಿ ಹೀಗೆ ಅಂತ ಹೇಳ್ತೀವಿ. ಆದರೆ ಏನು ಕಲಿಯುಗ? ಇನ್ನೂ ಕಲಿಯುಗ ಶುರುವಾಗಿ 5,000 ವರ್ಷಗಳು ಮಾತ್ರವೇ ಆಯಿತು. ವಾಸ್ತವವಾಗಿ ಇಡೀ ಕಲಿಯುಗ ಅಂತಂದರೆ 4,32,000 ವರ್ಷಗಳು ಇಡೀ ಕಲಿಯುಗದ ಒಂದು ಪರಿಮಾಣ. ಅದರೊಳಗೆ ಈಗ 5,000 ವರ್ಷಗಳು ಮಾತ್ರವೇ ಆಗಿತ್ತು. ನಾವು ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೀವಿ. ಸಂಕಲ್ಪ ಮಾಡುವಾಗ ಎಲ್ಲರೂ ಸಂಕಲ್ಪ ಮಾಡುವಾಗ ಕಲಿಯುಗೆ ಪ್ರಥಮ ಪಾದೆ, ವಯೋಸತವಂದ್ರೆ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೀವಿ. ಪ್ರಥಮ ಪಾದ ಅಂತಂದ್ರೆ ಏನು? 4 ಪಾದಗಳು. ಅದರೊಳಗೆ ಮೊದಲನೇ ಪಾದ ಅಂತಂದ್ರೆ 1,08,000 ವರ್ಷಗಳು. 1,08,000 ವರ್ಷಗಳು ಒಂದು ಪಾದ. ಆ 1,08,000 ವರ್ಷಗಳಲ್ಲಿ ಅರ್ಧ, ಅದರಲ್ಲಿ ಅರ್ಧನೂ ಇನ್ನೂ ಆಗಲಿಲ್ಲ. ಆದ್ದರಿಂದ ಈಗಲೇ ಎಲ್ಲದಕ್ಕೂ ಇದು ಕಲಿಯುಗ ಕಂಡ್ರೆ ಅಂತ ಹೇಳೋ ಹಾಗಿಲ್ಲ, ಹಾಗೆ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಒಂದು ಪಾದದ ಅರ್ಧವೂ ಇನ್ನೂ ಆಗಲಿಲ್ಲ ಅಂತಂದರೆ ನಾವಿನ್ನು ಕಲಿಯುಗ ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಅದರಿಂದ ಹಾಗೆ ಮಾಡೋ ಹಾಗಿಲ್ಲ. ಅದರಿಂದ ಮುಂದೆ ಇನ್ನೂ ಕಲಿಯುಗ ತುಂಬ ಇದೆ. ಆ ಇಡೀ ಕಲಿಯುಗ ಮುಗಿಯೋದ್ರೊಳಗೆ ಪ್ರತಿಯೊಬ್ಬನಿಗೂ ಎಷ್ಟೆಷ್ಟು ಜನ್ಮಗಳು ಬರುತ್ತೋ, ಯಾವ ಥರದ ಜನ್ಮ ಬರುತ್ತೋ ಆಯಾ ಕರ್ಮಕ್ಕನುಸಾರವಾಗಿ ಬರುತ್ತೆ. ಏನೇನು ಜನ್ಮಗಳು ಬರುತ್ತೋ, ಎಷ್ಟು ಸಲ ಜನ್ಮ ಪಡಿಬೇಕಾಗುತ್ತೋ ಅದಕ್ಕೆ ಲೆಕ್ಕವೇ ಇಲ್ಲ. ಬೇಕಾದಷ್ಟು ಜನ್ಮಗಳು ಮತ್ತೆ ಬರ್ತಾನೇ ಇರುತ್ತೆ. ಭಗವತ್ಪಾದರು ಹೇಳಿದ ಹಾಗೆ ಆ ಜ್ಞಾನ ನಮಗೆ ಸಿಗಲಿಲ್ಲ ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಇದಾಗ್ತಾನೇ ಇರುತ್ತೆ. ಆದ್ದರಿಂದ ಹಾಗೆ ಇನ್ನೂ ಕಲಿಯುಗ ಇದು ಇನ್ನೂ ಸ್ವಲ್ಪ ಅಷ್ಟೇ, ಇನ್ನೂ ತುಂಬ ಇದೆ ಮುಂದೆ. ಅದರೊಳಗೂ ಈಗ 4,32,000 ವರ್ಷಗಳು ಅಂತ ಹೇಳಿದ ತಕ್ಷಣ ಇಷ್ಟು ವರ್ಷಗಳ ಅಂತ ನಾವು ಹೇಳ್ತೀವಿ. ಆದರೆ ಈ ಇರುವಂತಹ 4 ಯುಗಗಳಲ್ಲಿ ಚಿಕ್ಕ ಯುಗ ಅಂತಂದರೆ ಕಲಿಯುಗ. ಉಳಿದ ಯುಗಗಳು ಇದಕ್ಕಿಂತ ದೊಡ್ಡದು. ಕಲಿಯುಗ ಎಲ್ಲದಕ್ಕಿಂತ ಚಿಕ್ಕದು. ಇಂತಹ ಚಿಕ್ಕದಾದಂತಹ ಕಲಿಯುಗವೇ ಎಲ್ಲ ಯುಗಗಳಲ್ಲೂ ಚಿಕ್ಕದಾದಂತಹ ಕಲಿಯುಗವೇ 4,32,000 ವರ್ಷಗಳಿದೆ. ಅದರೊಳಗೆ ಇನ್ನು 5,100 ವರ್ಷಗಳು ಸುಮಾರಾಗಿ 120 ವರ್ಷಗಳು ಆಗಿದೆ ಅಷ್ಟೇ. ಈಗ ಇನ್ನೂ ಜಾಸ್ತಿ ಏನಾಗಲಿಲ್ಲ. ಆದ್ದರಿಂದ ಆ ಒಂದು ಪರಂಪರೆಯನ್ನು ಆಚರಣೆ ಮಾಡಿಕೊಂಡು ಹೋಗಬೇಕಂತಹ ಒಂದು ಕರ್ತವ್ಯ ನಮ್ಮದು. ಅದನ್ನು ನಾವು ಆಚರಣೆ ಮಾಡಲಿಲ್ಲ ಅಂತಂದರೆ ಆಗ ಈ ಪರಂಪರೆಯಲ್ಲಿ ನಮಗೆ ಜನ್ಮ ಸಿಕ್ಕಿದ್ರೂ ಸಹ ಇದು ವ್ಯರ್ಥವೇ ಆಗುತ್ತೆ. ಆದ್ದರಿಂದ ಈ ಒಂದು ಪರಂಪರೆ, ಇದರ ಬಗ್ಗೆ ಭಗವಂತ ಆ ರಾಮಾವತಾರದಲ್ಲಿ ತನ್ನ ಒಂದು ಮಾತಿನಿಂದ ಆ ಪರಂಪರೆಯ ಮಹತ್ವದ ಬಗ್ಗೆ ಭಗವಂತ ಉಪದೇಶ ಮಾಡ್ತಾನೆ. ಹೀಗೆ ಒಂದೊಂದು ಹೆಜ್ಜೆಗೂ ರಾಮಾಯಣದಲ್ಲಿ ನಮಗೆ ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಸಿಗ್ತಾನೇ ಇರುತ್ತೆ. ಒಂದು ವಿಶೇಷವಾದಂತಹ ಉಪದೇಶ ನಮಗೆ ಸಿಗ್ತಾನೇ ಇರುತ್ತೆ. ಮತ್ತು ಈ ಉಪದೇಶಗಳನ್ನು ನಾವು ಸರಿಯಾಗಿ ಆಚರಣೆ ಮಾಡಿದರೆ, ನಮ್ಮ ಮಕ್ಕಳಿಗೂ ಸಹ ನಾವು ಸರಿಯಾಗಿ ಹೇಳಿಕೊಟ್ರೆ ಅದರಿಂದ ಆ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ ಮಕ್ಕಳಲ್ಲಿ. ಅದಕ್ಕೆ ಇದು ಎಷ್ಟೋ ಸಹಕಾರಿ ಆಗುತ್ತೆ. ಒಂದೊಂದು ಪಾತ್ರ, ಈಗ ಆರಂಭದಲ್ಲಿ ಹೇಳಿದ ಹಾಗೆ ಒಂದೊಂದು ಪಾತ್ರೆಯೂ ಸಹ ನಮಗೆ ವಿಶೇಷವಾದಂತಹ ಒಂದು ಸಂದೇಶವನ್ನು ತಿಳಿಸ್ತಾ ಇದೆ. ಅದರೊಳಗೆ ಇನ್ನೊಂದು ಸಂದರ್ಭ ಇದೆ, ತುಂಬ ಜನರಿಗೆ ಗೊತ್ತಿರಬಹುದು. ರಾವಣ ಸೀತಾಮ್ಮನವರ ಅಪಹರಣೆ ಮಾಡಿದ ಮೇಲೆ ಸೀತಾಮ್ಮನವರು ಎಲ್ಲಿ ಅಂತ ರಾಮ ಲಕ್ಷ್ಮಣ ಇಬ್ಬರು ಹುಡುಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹುಡುಕುವಾಗ ಆಂಜನೇಯ ಸ್ವಾಮಿ ಮತ್ತು ಸುಗ್ರೀವ ಅವರೆಲ್ಲರೂ ಸಿಗ್ತಾರೆ ರಾಮನಿಗೆ ಆ ಹುಡುಕ್ತಾ ಹೋಗುವಾಗ ದಾರಿಯಲ್ಲಿ. ಆಗ ರಾಮ ಹೀಗೆ ಏನಾಯಿತು ಅಂತೆಲ್ಲ ಇಬ್ಬರು ಮಾತಾಡಿಕೊಳ್ಳುವಾಗ ರಾಮ ಈ ವಿಷಯವನ್ನೆಲ್ಲ ಹೇಳ್ತಾನೆ, ಹೀಗೆಲ್ಲ ಆಯಿತು ಅಂತ. ಆಗ ಸುಗ್ರೀವ ಹೇಳ್ತಾನೆ, ನಾವು ಸ್ವಲ್ಪ ಕಾಲ ಹಿಂದೆ ಒಬ್ಬ ರಾಕ್ಷಸ ಒಬ್ಬ ಸ್ತ್ರೀಯನ್ನು ಅಪಹರಣೆ ಮಾಡ್ಕೊಂಡು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವುದನ್ನು ನಾವು ನೋಡಿದ್ವಿ.
ಆಗ ಆ ಸ್ತ್ರೀಯಿಂದ ಕೆಲವು ಆಭರಣಗಳು ಕೆಳಗೆ ಬಿದ್ದಿದ್ವು. ಆ ಆಭರಣಗಳು ನಮಗೆ ಸಿಕ್ಕಿದ್ದಾವೆ. ಆ ಆಭರಣಗಳನ್ನು ನಾವು ಒಂದು ಕಡೆ ಇಟ್ಟಿದ್ದೀವಿ, ಅದನ್ನು ನಿಮಗೆ ತೋರಿಸ್ತೀವಿ. ಅದು ಅಮ್ಮನ ಸೀತಾದೇವಿದು ಹೌದಾ ಇಲ್ವಾ ಅಂತ ನೀವು ನೋಡಿ. ಒಂದು ವೇಳೆ ಅದು ಹೌದು ಅಂತಂದರೆ ರಾವಣ ಸೀತೆಯನ್ನು ಅಪಹರಣೆ ಮಾಡಿಕೊಂಡು ಹೋಗಿದ್ದಾನೆ ಅಂತ ತೀರ್ಮಾನಕ್ಕೆ ಬರ್ಬೋದು. ಈಗ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನೇನಾದರೂ ನೀವು ಕಂಡು ಹಿಡಿದರೆ ಆಗ ರಾವಣ ಸೀತಾಪಹರಣೆ ಮಾಡಿದ್ದಾನೆ ಅಂತ ತೀರ್ಮಾನ ಆಗುತ್ತೆ ಅಂತ ಅವರು ಹೇಳಿದರು. ಆ ಆಭರಣಗಳನ್ನು ತಂದು ತೋರಿಸಿದಾಗ ರಾಮ ಹೇಳ್ತಾನೆ, ರಾಮನಿಗೆ ಸೀತೆಯೇ ತುಂಬ ಜ್ಞಾಪಕಕ್ಕೆ ಬಂದು ಮನಸ್ಸಲ್ಲಿ ರಾಮ ಹೇಳ್ತಾನೆ, ಆ ದುಃಖದಲ್ಲಿ ಒಂದು ಮಾತು ಹೇಳ್ತಾನೆ ಲಕ್ಷ್ಮಣನಿಗೆ, ನನಗೀಗ ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲಪ್ಪ, ನನಗೆ ಮನಸ್ಸಿನಲ್ಲಿ ದುಃಖ ಉಂಟಾಗ್ತಾ ಇದೆ. ಆದ್ದರಿಂದ ಒಂದು ಕೆಲಸ ಮಾಡು, ಇದು ನಿಮ್ಮ ಅತ್ತಿಗೆ ಆಭರಣಗಳು ಹೌದಾ ಅಲ್ವಾ ಅಂತ ನೀನು ನೋಡು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಆಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ನಾಹಂಜಾನಾಮಿ ಕೇಯೂರೆ ನಾಹಂಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ ಅಂತ ಒಂದು ಮಾತು ಹೇಳ್ತಾನೆ ಲಕ್ಷ್ಮಣ. ಏನು ಅಂತಂದರೆ, ಅಣ್ಣ ನಿನ್ನ ಆಭರಣ ನೋಡಿ ಕಂಡಿಡಿ ಅಂತ ಹೇಳ್ತಾ ಇದ್ದಿ, ಆದರೆ ನಾಹಂಜಾನಾಮಿ ಕೇಯೂರೆ, ಆ ತಾಯಿ ಧರಿಸ್ತಾ ಇರತಕ್ಕಂತಹ ಯಾವ ಆಭರಣಗಳು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವಂತಹ ಒಂದೇ ಒಂದು ಆಭರಣ ಅಂತಂದರೆ ಪಾದಕ್ಕೆ ಹಾಕ್ಕೊಳ್ಳುವಂತಹ ಒಂದು ಗೆಜ್ಜೆ. ನೂಪುರೇ ನೂಪುರ ಅಂತಂದರೆ ಪಾದಕ್ಕೆ ಹಾಕ್ಕೊಳ್ಳುವಂತಹ ಆಭರಣ, ಅದು ಒಂದು ಮಾತ್ರ ನನಗೆ ಗೊತ್ತುಂಟು. ಯಾಕೆಂತಂದರೆ ನಾನು ಯಾವತ್ತೂ ಸಹ ನನ್ನ ಕಣ್ಣಿಂದ ಆ ತಾಯಿಯನ್ನು ನೋಡಿದ್ದೇ ಇಲ್ಲ. ಮತ್ತು ಏನು ನೋಡ್ತಾ ಇದ್ದೆ ಅಂತಂದರೆ ಯಾವಾಗಲೂ ಆ ದೇವಿಯ ಪಾದಗಳನ್ನೇ ನಾನು ನೋಡ್ತಾ ಇದ್ದೆ. ಯಾಕಂದರೆ ತಾಯಿ ಸೀತೆ ಅತ್ತಿಗೆ ಅಂತಂದರೆ ನನಗೆ ತಾಯಿಗೆ ಸಮಾನ. ಆದ್ದರಿಂದ ನಾನು ಯಾವತ್ತೂ ಸಹ ಸೀತಾಮ್ಮನವರ ಮುಖವನ್ನು ನೋಡಲೇ ಇಲ್ಲ. ಸರಿ, ಏನೇನು ಆಭರಣ ಹಾಕ್ಕೊಂಡಿದ್ದಾಳೆ ಏನೇನು ಯಾವುದನ್ನು ನಾನು ನೋಡಲಿಲ್ಲ. ನಾನು ಕೇವಲ ನೋಡ್ತಾ ಇದ್ದಿದ್ದು ಪಾದಗಳನ್ನು ಮಾತ್ರವೇ. ಆದ್ದರಿಂದ ಆ ಪಾದಗಳಲ್ಲಿ ಯಾವ ಆಭರಣಗಳನ್ನು ಒಂದು ವೇಳೆ ಅದನ್ನೇನಾದರೂ ತೋರಿಸಿದ್ರೆ ಆಗ ನಾನು ಕಂಡು ಹಿಡಿತೀನಿ, ಹೌದು ಇದೇ ಪಾದಕ್ಕೆ ನಾನು ದಿವಸ ನಮಸ್ಕಾರ ಮಾಡ್ತಾ ಇದ್ದೆ. ಅದು ಸಹ ನನಗೆ ಹೆಂಗೆ ಗೊತ್ತಾಯಿತು, ಆ ಪಾದಕ್ಕೆ ನಾನು ದಿವಸ ನಮಸ್ಕಾರ ಮಾಡ್ತಾ ಇದ್ದಾದ್ರಿಂದ ನನಗೆ ಅದೊಂದು ಮಾತ್ರ ಗೊತ್ತಿದೆ ಅಂತ ಹೇಳ್ತಾನೆ. ಒಂದು ವೇಳೆ ಅದನ್ನು ಬೇರೆ ಯಾವ ಆಭರಣ ತೋರಿಸಿದ್ರು ವ್ಯರ್ಥ, ಯಾಕಂದರೆ ನನಗೆ ಅದನ್ನು ಕಂಡು ಹಿಡಿಯೋಕ್ಕಾಗುವುದಿಲ್ಲ ಅಂತ ಈ ಮಾತನ್ನು ಲಕ್ಷ್ಮಣ ಹೇಳ್ತಾನೆ. ಇದು ಎಂತಹ ಒಂದು ದೊಡ್ಡ ಉಪದೇಶ ಇಡೀ ಪ್ರಪಂಚಕ್ಕೆ. ಯಾವುದೋ ಒಂದು ಈ ಉಪದೇಶ ಯಾವುದೋ ಹಿಂದೂಗಳಿಗೆ ಮಾತ್ರ ಅಥವಾ ಇಲ್ಲಿರುವವರಿಗೆ ಮಾತ್ರ ಅಲ್ಲಿರುವವರಿಗೆ ಮಾತ್ರ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾಗಿರತಕ್ಕಂತಹ ಒಂದು ಉಪದೇಶ. ಈ ರೀತಿಯಂತಹ ಒಂದು ಉಪದೇಶ ಅನ್ನುವುದು ಉಪದೇಶವನ್ನು ಎಲ್ಲರೂ ಸಹ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ಆಚರಣೆ ಮಾಡಿದರೆ ಇವತ್ತಿನ ದಿವಸ ಈ ಪ್ರಪಂಚದಲ್ಲಿ ಎಲ್ಲೂ ಸಹ ನಾವು ಕೇಳುವಂತಹ ಅನೇಕ ಅನರ್ಥಗಳು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಅನರ್ಥಗಳ ಬಗ್ಗೆ ನಾವು ಕೇಳ್ತಾ ಇರ್ತೀವಿ, ಅಲ್ಲಲ್ಲಿ ಇಂತಿಂತಹ ಅನರ್ಥಗಳು ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಆ ಅನರ್ಥಗಳಿಗೆ ನಿಜವಾಗ್ಲೂ ಈ ಉಪದೇಶವನ್ನು ಸರಿಯಾಗಿ ಅನುಸರಣೆ ಮಾಡಿದರೆ ಎಲ್ಲೂ ಸಹ ಇವತ್ತಿನ ದಿವಸ ಇಂತಹ ಅನರ್ಥಗಳ ಬಗ್ಗೆ ಕೇಳುವಂತಹ ಒಂದು ದುರ್ದೈವವೇ ನಮಗೆ ಬರ್ತಾ ಇರಲಿಲ್ಲ. ಆದ್ದರಿಂದ ಇಂತಹ ಒಂದು ವಿಶಿಷ್ಟವಾದ ಉಪದೇಶವನ್ನು ರಾಮಾಯಣವು ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದೆ. ಹಾಗೆ ಇನ್ನೊಂದು ವಿಷಯ ಇದೆ. ಲಂಕೆಗೆ ಸುಂದರಕಾಂಡದಲ್ಲಿ ಇವನು ಆಂಜನೇಯ ಸ್ವಾಮಿ ಸುಂದರಕಾಂಡದಲ್ಲಿ ಲಂಕೆಗೆ ಹೋಗಿ ನೋಡಿದ್ದಾಗ ಆ ರಾವಣನ ಒಂದು ವೈಭವ, ಅವನ ಒಂದು ಆಸ್ಥಾನ ಹೇಗಿತ್ತು ಅನ್ನೋದನ್ನು ನೋಡಿ ಆಂಜನೇಯ ಸ್ವಾಮಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಏನು ಇವನು ಇಂಥ ಪ್ರಭಾವಶಾಲಿ ಆಗಿದ್ದಾನಲ್ವ ಈ ರಾವಣ. ಅವನ ಆಸ್ಥಾನ, ಅಲ್ಲಿದ್ದಂತಹ ಅವನ ಸೈನ್ಯ, ಅವನ ಮಂತ್ರಿಗಳು, ಅದನ್ನೆಲ್ಲ ನೋಡಿದಾಗ ಆಂಜನೇಯ ಸ್ವಾಮಿಗೆ ತುಂಬ ಆಶ್ಚರ್ಯ ಆಯಿತು. ಅದನ್ನು ನೋಡಿ ಆಂಜನೇಯ ಸ್ವಾಮಿ ಮನಸ್ಸಿನಲ್ಲಿ ಒಂದ್ಸಲ ಯೋಚನೆ ಮಾಡ್ತಾನೆ, ಇವನು ಎಂಥ ಪ್ರಭಾವಶಾಲಿಯಾಗಿದ್ದಾನೆ, ಇವನೇನಾದರೂ ಈ ಒಂದು ಅಧರ್ಮವನ್ನು ಅವನು ಒಂದು ವೇಳೆ ಮಾಡಿರಲಿಲ್ಲ ಅಂತಂದರೆ ಈ ಇಡೀ ಪ್ರಪಂಚದಲ್ಲಿ ಇವನನ್ನು ಯಾರೂ ಸಹ ಮುಟ್ಲಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಏನು ಮಾಡುವುದು, ಅಧರ್ಮ ಅನ್ನುವುದು ಅಷ್ಟು ಬಲವಾದದ್ದು. ಆ ಅಧರ್ಮ ಅನ್ನೋದು ಎಷ್ಟು ಬಲವಾದದ್ದು ಅಂತ ಕೇಳಿದರೆ ದೊಡ್ಡ ಸ್ಥಾನದಲ್ಲಿದ್ದವನನ್ನು ಸಹ ಕೆಳಗೆ ಬೀಳಿಸುತ್ತೆ. ಅಷ್ಟು ಪ್ರಬಲವಾದಂತಹ ಒಂದು ಧರ್ಮ. ಒಬ್ಬ ಮನುಷ್ಯ ಎಷ್ಟೇ ಪ್ರಬಲವಾಗಿದ್ದರೂ ಅವನಲ್ಲಿ ಒಂದು ಅಧರ್ಮ ಅನ್ನೋದಿದೆ ಅಂತಂದರೆ ಆ ಅಧರ್ಮವೇ ಅವನು ಕೆಳಗೆ ಬೀಳುವಂತೆ ಮಾಡಿಬಿಡುತ್ತೆ. ಆದ್ದರಿಂದ ಈ ಅಧರ್ಮ ಅನ್ನುವುದು ಒಂದು ವೇಳೆ ಅಧರ್ಮ ಅನ್ನುವುದು ಇಷ್ಟು ಪ್ರಬಲವಾದದ್ದು ಅಲ್ಲ ಅಂತ ಆದರೆ ಇಡೀ ತ್ರೈಲೋಕ್ಯದಲ್ಲಿ ಇವನನ್ನು ಯಾರೂ ಸಹ ಏನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅವನು ಮಾಡಿದಂತಹ ಅಧರ್ಮವೇ ಇವತ್ತಿನ ದಿವಸ ಅವನ ಪತನಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಇವನಿಗೆ ಈ ಒಂದು ಅಧರ್ಮವನ್ನು ಅವನು ಮಾಡಿರಲಿಲ್ಲ ಅಂತಂದರೆ ಆಗ ಇಡೀ ತ್ರೈಲೋಕ್ಯಕ್ಕೆ ಅವನು ಅಧಿಪತಿ ಆಗಲಿಕ್ಕೆ ಸಮರ್ಥನಾಗಿದ್ದಾನೆ. ಅಧಿಪತಿಯಾಗುವುದು ಮತ್ತು ಅದನ್ನು ಚೆನ್ನಾಗಿ ನಡೆಸುವಂತಹ ಶಕ್ತಿಯೂ ಅವನ ಹತ್ರ ಇದೆ. ಆದರೆ ಕೇವಲ ಆ ಒಂದು ಅಧರ್ಮ ಅವನನ್ನು ಕೆಳಗೆ ಬೀಳಿಸ್ತಾ ಇದೆ ಅಂತ
ಆಂಜನೇಯ ಸ್ವಾಮಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ. ಅಂದರೆ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು, ಒಬ್ಬ ಮನುಷ್ಯ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ಆ ಅಧರ್ಮ ಅನ್ನೋದಿದ್ದರೆ ಮಾತ್ರ ಅವನಿಗೆ ಪತನ ಅನ್ನುವುದು ಹಾಗೇ ಆಗುತ್ತೆ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಒಬ್ಬ ಬಂದ್ಬಿಟ್ಟು ನಮ್ಮ ಗುರುಗಳ ಹತ್ರ ಕೇಳಿದ್ದ, ಸ್ವಾಮಿ, ರಾಮ ರಾವಣನ ಸಂಹಾರ ಮಾಡಿದ್ನಲ್ವಾ, ಯಾಕೆ ಮಾಡಿದ್ದಾನೆ? ಅವನು ಮಾಡಿದ ತಪ್ಪೇನು? ಸೀತಾಮ್ಮನವ್ರನ್ನ ಅಪಹರಣೆ ಮಾಡಿದ್ದಾನೆ, ಅಷ್ಟೇ ತಾನೇ, ಅದು ಒಂದು ತಾನೇ ಅವನು ಮಾಡಿದ್ದು. ಬೇರೆ ಏನು ಅವನು ದೊಡ್ಡ ತಪಸ್ಸು ಮಾಡಿದ್ದ, ತುಂಬ ದೊಡ್ಡ ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದ, ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದ, ಮಹಾಭಕ್ತನಾಗಿ. ಯಾರೂ ಸಹ ಅಷ್ಟೊಂದು ಭಕ್ತಿಯಿಂದ ಈಶ್ವರನ ಆರಾಧನೆ ಮಾಡಿದವರೇ ಇಲ್ಲ. ಅಷ್ಟೊಂದು ದೊಡ್ಡ ಭಕ್ತನಾಗಿ ಈಶ್ವರನ ಆರಾಧನೆ ಮಾಡಿದವನು. ಅವನು ಮಾಡಿದ್ದು ಒಂದೇ ತಪ್ಪು ತಾನೆ, ಈ ಒಂದು ತಪ್ಪಿಗೆ ಅವನನ್ನು ಸಂಹಾರ ಮಾಡಿಬಿಡ್ತಾರಾ? ಅದೇನಿದು ಅಂತ ಒಬ್ಬ ನಮ್ಮ ಗುರುಗಳ ಹತ್ರ ಕೇಳಿದ್ದ. ಆಗ ನಮ್ಮ ಗುರುಗಳು ಹೇಳಿದರು, ಅವನು ಮಾಡಿದ್ದು ಒಂದೇ ತಪ್ಪು ಹೌದಪ್ಪ, ಆದರೆ ಅದು ಎಂಥ ದೊಡ್ಡ ತಪ್ಪು, ಎಷ್ಟು ದೊಡ್ಡ ತಪ್ಪು. ಆ ಪರಸ್ತ್ರೀಯನ್ನು ಈ ರೀತಿಯಂತಹ ದೃಷ್ಟಿಯಿಂದ ನೋಡುವುದು ಅಂತಂದರೆ, ವಾಸ್ತವವಾಗಿ ಪರಸ್ತ್ರೀಯರ ವಿಷಯದಲ್ಲಿ ಮನುಷ್ಯನಿಗಿರಬೇಕಂತಹ ದೃಷ್ಟಿ ಯಾವುದು? ಲಕ್ಷ್ಮಣನಿಗೆ ಯಾವ ದೃಷ್ಟಿ ಇತ್ತು ಆ ದೃಷ್ಟಿ ಇರಬೇಕಿತ್ತು. ಆದರೆ ಆ ದೃಷ್ಟಿ ಇಲ್ಲದೆ ಇವನು ಮಾಡಿದ್ದು ಒಂದೇ ತಪ್ಪಿರ್ಬೋದು, ಆದರೆ ಈ ರೀತಿಯಾಗಿ ಆ ಒಂದು ತಪ್ಪೇ ತುಂಬ ದೊಡ್ಡ ತಪ್ಪಾಗಿ ಮಾಡಿದ್ದಾನೆ, ತುಂಬ ದೊಡ್ಡದಾದಂತಹ ತಪ್ಪನ್ನು ಮಾಡಿದ್ದಾನೆ. ಅಷ್ಟು ದೊಡ್ಡ ತಪ್ಪನ್ನು ಮಾಡಿದ್ರಿಂದ ಈ ಒಂದು ಶಿಕ್ಷೆ ಅವನಿಗೆ ಆಗಲೇಬೇಕು ಅಂತ ನಮ್ಮ ಗುರುಗಳು ಅವನಿಗೆ ಉತ್ತರ ಕೊಟ್ಟಿದ್ರು. ಅದರಿಂದ ತುಂಬ ತಪ್ಪುಗಳು ಮಾಡಬೇಕು ಅಂತೇನಿಲ್ಲ, ಒಂದು ತಪ್ಪು ಮಾಡಿದ್ರು ಅದು ತುಂಬ ದೊಡ್ಡ ತಪ್ಪಾಯಿತು ಅಂತಂದರೆ, ಈಗ ದೊಡ್ಡ ತಪ್ಪನ್ನು ಮಾಡಿಬಿಟ್ಟು ಲೋಕದಲ್ಲಿ ಆ ಒಂದೇ ತಪ್ಪು ತಾನೆ ಅಂತ ಹೇಳಿದರೆ ಅದು ಲೆಕ್ಕ ಅಲ್ಲ. ಅವನು ಎಷ್ಟು ದೊಡ್ಡ ಪಾಪವನ್ನು ಮಾಡಿದ್ದಾನೆ ಅನ್ನೋದೇ ಮುಖ್ಯ. ಹಾಗಾಗಿ ಇವನು ಎಷ್ಟು ಪ್ರಭಾವಶಾಲಿಯಾಗಿದ್ದರೂ ಈ ಒಂದು ತಪ್ಪನ್ನು ಮಾಡಿದ್ದಾನೆ, ಆದ್ದರಿಂದ ಅವನು ಸಮೂಲವಾಗಿ ನಾಶವಾಗಬೇಕಾಗಿ ಬಂತು. ಆದ್ದರಿಂದ ಆ ಸಂದರ್ಭದಲ್ಲಿ ಅದೇನು, ಒಬ್ಬ ಎಷ್ಟು ದೊಡ್ಡ ಧಾರ್ಮಿಕ, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಸಹ, ಎಷ್ಟು ಪ್ರಬಲನಾದಂತಹ ವ್ಯಕ್ತಿ ಆದರೂ ಅವನಿಗಿಂತಲೂ ಸಹ ಬಲವಾದಂತಹದ್ದು ಅಧರ್ಮ ಅನ್ನೋದು ಒಂದಿರುತ್ತೆ. ಅದು ಇವನನ್ನು ಕೆಳಗೆ ಬೀಳಿಸುತ್ತೆ. ಅಷ್ಟು ಒಂದು ಮರ ಎಷ್ಟು ದೊಡ್ಡ ಬೆಳೆದರೂ ಅದಕ್ಕಿಂತ ಬಲವಾಗಿ ಬಂದಿರತಕ್ಕಂಥ ಒಂದು ಗಾಳಿ ಇದೆ ಅಂತಂದರೆ ಆ ಮರ ಕೆಳಗೆ ಬೀಳಲೇಬೇಕು, ಹಾಗೆ ಕೆಳಗೆ ಬೀಳುತ್ತೆ. ಇಲ್ಲೂ ಸಹ ಅದೇ ರೀತಿಯಾಗಿ ಆಯಿತು. ಆದ್ದರಿಂದ ಇಂತಹ ಒಂದು ವಿಷಯವನ್ನು ನಮಗೆ ಶ್ರೀಮದ್ ರಾಮಾಯಣವು ತಿಳಿಸ್ತಾ ಇದೆ. ಹಾಗೆ ಆ ಸಂದರ್ಭದಲ್ಲಿ ಆ ರಾವಣ ಆಂಜನೇಯನ ಬಾಲಕ್ಕೆ ಬೆಂಕಿಯನ್ನು ಹಚ್ತಾನೆ. ಆ ಬೆಂಕಿ ಹಚ್ಚಿದಾಗ ಆಂಜನೇಯನ ಕೋಪ ಬಂದು ಏನು ಮಾಡ್ತಾನೆ, ಇಡೀ ಲಂಕೆಯನ್ನೇ ಸುಟ್ಬಿಡ್ತಾನೆ, ಲಂಕಾ ದಹನವನ್ನು ಮಾಡ್ತಾನೆ. ಲಂಕಾ ದಹನವನ್ನು ಮಾಡಿ ಕೊನೆಗೆ ತನ್ನ ಬಾಲಕ್ಕೆ ಅಂಟ್ಕೊಂಡಿರುವಂತಹ ಆ ವನ್ಹಿಯನ್ನು, ಆ ಅಗ್ನಿಯನ್ನು ಸಮುದ್ರದ ನೀರಿನಲ್ಲಿ ಆರಿಸ್ಕೊಳ್ತಾ ಇರುವಾಗ ಆಂಜನೇಯ ಸ್ವಾಮಿ ಜ್ಞಾಪಕ ಬರುತ್ತೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ನಲ್ವಾ ಅಂತ. ಏನು ಅಂತಂದರೆ, ಅವನು ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ ತಕ್ಷಣ ನಾನು ಸ್ವಲ್ಪವೂ ಯೋಚನೆ ಮಾಡದೆ ಕೋಪದಿಂದ ಇಡೀ ಲಂಕೆಯನ್ನೇ ದಹನ ಮಾಡಿಬಿಟ್ಟಿದ್ದೀನಿ. ಆದರೆ ಆ ಲಂಕೆಯಲ್ಲಿ ಸೀತಾಮ್ಮನವರು ಇದ್ದಾಳೆ. ಈ ಸೀತಾಮ್ಮನವ್ರಿಗೆ ಏನಾಯಿತು, ನಾನು ಈ ದಹನ ಮಾಡಿದ್ರಲ್ಲಿ ಸೀತಾಮ್ಮನವ್ರು ಇರುವಂತಹ ಅಶೋಕವನವೂ ದಹನ ಆಯಿತು ಅಂತಂದರೆ ನಾನು ಬಂದಿದ್ದ ಕೆಲಸವೇ ಹಾಳಾಗಿ ಹೋಯ್ತಲ್ವ. ನಾನು ಬಂದಿದ್ದೇ ಸೀತಾಮ್ಮನವ್ರು ಕ್ಷೇಮವಾಗಿದ್ದಾಳೆ ಅಂತ ನೋಡಿ ನನ್ನ ಪ್ರಭುವಾಗಿರ್ತಕ್ಕಂಥ ರಾಮನಿಗೆ ಸಂದೇಶ ತಿಳಿಸಿರೋಕ್ಕಾಗಿ ನಾನು ಬಂದಿದ್ದೇನೆ. ಸೀತಾಮ್ಮನವರ ಕ್ಷೇಮ ವಾರ್ತೆಯನ್ನು ತಿಳಿಸ್ಲಿಕ್ಕೆ ನಾನು ಬಂದಿರುವುದು. ಅಂತಹ ನನ್ನಿಂದಲೇ ಸೀತಾಮ್ಮನವರಿಗೆ ತೊಂದರೆ ಆಯಿತಲ್ವಾ, ನಾನು ಕೋಪದಿಂದ ಇಂಥ ಒಂದು ತಪ್ಪು ಮಾಡಿಬಿಟ್ನಲ್ವಾ ಅಂತ ಆಂಜನೇಯ ಸ್ವಾಮಿಗೆ ಮನಸ್ಸಲ್ಲಿ ಯೋಚನೆ ಬರುತ್ತೆ. ಆಗ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾನೆ ಆಂಜನೇಯ ಸ್ವಾಮಿ, ಕ್ರುದ್ಧ ಪಾಪನ್ ನ ಕುರ್ಯಾತ್ ಕಃ ಕ್ರುದ್ಧೋ ಹನ್ಯಾತ್ ಗುರೂನಪಿ ಕ್ರುದ್ಧ ಪರುಷಯ ವಾಚ ನರ ಸಾಧೂನ್ ಅಧೀಕ್ಷಿಪೇತ್ ಅಂತ ಒಂದು ಮಾತನ್ನು ಹೇಳ್ತಾನೆ ಆಂಜನೇಯ. ಇದರ ಅರ್ಥ ಏನು ಅಂತಂದರೆ, ಕ್ರುದ್ಧ ಪಾಪನ್ ನ ಕುರ್ಯಾತ್ ಕಃ, ಕೋಪ ಬಂದಿರತಕ್ಕಂಥವನು ಅವನು ಎಂಥ ದೊಡ್ಡ ಪಾಪವನ್ನು ಸಹ ಮಾಡಿಬಿಡ್ತಾನೆ. ಅವನಿಗೆ ಆ ಸಮಯದಲ್ಲಿ ಯೋಚನೆ ಇರುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ, ಅಯ್ಯೋ ನಾನು ಈ ರೀತಿಯಾಗಿ ಮಾಡಬಾರ್ದಿತ್ತು, ನನ್ನಿಂದ ಇಂಥ ಅನರ್ಥ ಆಗೋಯ್ತಲ್ವಾ ಅಂತ ಅವನು ಯೋಚನೆ ಮಾಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಆದರೆ ಅಷ್ಟೊತ್ತಿಗೆ ಆಗಬೇಕಾದ ಅನರ್ಥವೆಲ್ಲ ಆಗೋಯ್ತು. ಅದನ್ನು ಮತ್ತೆ ಪುನಃ ಜೀವನದಲ್ಲಿ ಇನ್ನು 10 ಜನ್ಮ ಎತ್ತಿದ್ರು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿಯಂಥ ಒಂದು ತಪ್ಪು ಆಗೋಗಿರುತ್ತೆ ಆ ಕೋಪದಲ್ಲಿ. ಅದರಿಂದ ಕ್ರುದ್ಧ ಪಾಪನ್ನ ಕುರ್ಯಾತ್ಕಃ, ಆ ಕೋಪ ಎಂಥ ದೊಡ್ಡ ಪಾಪವನ್ನಾದರೂ ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಅದು ಎಂಥದ್ದು, ಕ್ರುದ್ಧೋ ಹನ್ಯಾತ್ ಗುರೂನಪಿ, ಗುರುವನ್ನೂ ಸಹ ಕೊಲ್ಲುವಂತೆ ಮಾಡಿಬಿಡುತ್ತೆ ಆ ಕೋಪ ಅನ್ನೋದು. ಕ್ರುದ್ಧ ಪರುಷಯ ವಾಚ ನರ ಸಾಧೂನ್ ಅಧೀಕ್ಷಿಪೇತ್, ಆ ಕ್ರುದ್ಧನಾಗಿರ್ತಕ್ಕಂಥವನ್ನು ಕೆಟ್ಟದಾಗಿ ಮಾತಾಡಿ ಸಜ್ಜನರ ಮನಸ್ಸಿಗೆ ನೋವಾಗುವಂತೆ ಮಾಡ್ತಾನೆ. ಹೀಗ ಇಂಥ ಎಲ್ಲ ಅನರ್ಥಗಳನ್ನು ಸಹ ಕೋಪ ಅನ್ನೋದು ಮಾಡಿಸುತ್ತೆ. ಅಯ್ಯೋ ಈಗ ನನಗೂ ಸಹ ಅದೇ ರೀತಿಯಾಗಿ ಆಯ್ತಲ್ವಾ ಅಂತ ಒಂದ್ಸಲ ಆಂಜನೇಯ ಸ್ವಾಮಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ. ಹಾಗಾಗಿ ತಕ್ಷಣ ಏನಾಯಿತು, ಸೀತಾಮ್ಮನವರು ಹೇಗಿದ್ದಾಳೆ ಅಂತ ನೋಡಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ. ಆದರೆ ಏನಾಗಿದೆ ಅಂತಂದರೆ, ಆ ಸುತ್ತ ಇರುವಂತಹ ಪ್ರದೇಶ ಮಾತ್ರ ಸುಟ್ಟೋಯ್ತೆ ಹೊರತು ಸೀತಾಮ್ಮನವರು ಇರುವಂತಹ ಪ್ರದೇಶಕ್ಕೆ ಮಾತ್ರ ಏನೂ ತೊಂದರೆ ಆಗಲಿಲ್ಲ.
ಯಾಕೆ ಅಂತಂದರೆ ವಾಸ್ತವವಾಗಿ ಆ ಒಂದು ಬೆಂಕಿಯಿಂದ ಆಂಜನೇಯ ಸ್ವಾಮಿಗೆ ಏನೂ ತೊಂದರೆ ಆಗಬಾರದು ಅಂಥೇಳಿ ಪ್ರಾರ್ಥನೆ ಮಾಡಿದವಳೇ ಸೀತಾಮ್ಮನವರು. ಆಂಜನೇಯನ ಭಾರಕ್ಕೆ ಬೆಂಕಿ ಹಚ್ಚಿದ್ದಾರೆ, ಈ ಅಗ್ನಿಯಿಂದ ನನ್ನ ಆಂಜನೇಯನಿಗೆ ಯಾವ ರೀತಿಯಂಥ ತೊಂದರೆ ಆಗಬಾರದು ಎಂಬುದಾಗಿ ಸೀತಾಮ್ಮನವರು ಪ್ರಾರ್ಥನೆ ಮಾಡ್ತಾಳೆ. ಅದರಿಂದ ಆಂಜನೇಯ ಸ್ವಾಮಿಗೂ ಸಹ ಏನು ತೊಂದರೆ ಆಗಿಲ್ಲ. ಅದರಿಂದ ಹೀಗಿರಬೇಕಾದ್ರೆ ಏನು ಸೀತಾಮ್ಮನವರಿಗೆ ಆ ಬೆಂಕಿಯಿಂದ ಏನು ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಆಗ ಆಂಜನೇಯ ಸ್ವಾಮಿಗೆ ಗೊತ್ತಾಯಿತು. ಆದರೆ ಅದು ಅಲ್ಲಿ ಆ ರೀತಿಯಾಗಿ ನಡೆಯಿತು. ಆದರೆ ಬೇರೆ ಕಡೆ ಹಾಗೆ ನಡೆಯುವುದಿಲ್ಲ. ಬೇರೆ ಕಡೆ ಕೋಪದಿಂದ ನಾವು ಯೋಚನೆ ಮಾಡದೆ ಏನಾದರೂ ಅಲ್ಲಿ ಆಂಜನೇಯ ಸ್ವಾಮಿ ಕೋಪ ಬಂದರೂ ಅದರಿಂದ ಯಾವ ತೊಂದರೆಯೂ ಆಗಲಿಲ್ಲ ಮತ್ತು ಒಳ್ಳೆಯದೇ ಆಯಿತು. ಲಂಕಾದಹನ ಆಯಿತು ಅಂತಂದರೆ ತುಂಬ ಒಳ್ಳೆಯದೇ ಆಯಿತು. ಆ ನಂತರ ಯುದ್ಧದಲ್ಲಿ ತುಂಬ ಒಂದು ದೊಡ್ಡ ಕೆಲಸವನ್ನು ಉಳಿಸಿದಾಗ ಆಯಿತು. ಈಗಲೇ ಅಷ್ಟು ಸುಮಾರು ಲಂಕೆಯನ್ನು ದಹನ ಮಾಡಿದ್ರಿಂದ ಯುದ್ಧದಲ್ಲಿ ಸ್ವಲ್ಪ ಶ್ರಮವೂ ಕಡಿಮೆ ಆಯಿತು. ಅದರಿಂದ ಅಲ್ಲಿ ಒಳ್ಳೆಯದೇ ಆಯಿತು. ಆಂಜನೇಯ ಸ್ವಾಮಿಯ ಯೋಚನೆ ನಂತರ ಮನಸ್ಸಿನಲ್ಲಿ ಈ ರೀತಿಯಾಗಿ ಚಿಂತನೆ ಮಾಡಿದರೂ ಸಹ ಆಗಿದ್ದು ಒಳ್ಳೆಯದೇ ಆಯಿತು. ಆದರೆ ಎಲ್ಲ ಕಡೆ ಹಾಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಕಡೆ ಕೋಪದಿಂದ ಅನರ್ಥವೇ ತುಂಬ ಆಗುತ್ತೆ. ಕೆಲವು ಕಡೆ ಕೋಪ ಬೇಕು, ಒಂದು ಕೋಪ ಬೇಡವೇ ಬೇಡ ಅಂತ ಹಂಗಾಗೋದಿಲ್ಲ. ಒಬ್ಬ ಬಂದು ಎಲ್ಲ ಹಾಳು ಮಾಡ್ತಾ ಇದ್ದಾನೆ, ಆಗಲೂ ನಾನು ಏನು ಕೋಪ ಮಾಡ್ಕೊಳ್ಳೋದಿಲ್ಲ, ಈಗ ನಗ್ತಾ ಇರ್ತೀನಿ ಅಂತಂದ್ರೆ ಅದಾಗೋದಿಲ್ಲ. ಕೋಪ ಬರಬೇಕು. ಯಾಕಂದರೆ ಕೆಲಸ ಆಗಬೇಕಾದ್ರೆ ಕೋಪದಿಂದಲೇ ಕೆಲಸ ಆಗುತ್ತೆ. ಕೋಪ ಇದ್ದರೆ, ಹೆದರಿಕೆ ಇದ್ದರೆ ಮಾತ್ರ, ಕೋಪ ಇದ್ರೇ ಇನ್ನೊಬ್ಬನಿಗೆ ಹೆದರಿಕೆ ಇರುತ್ತೆ, ಆಗಲೇ ಕೆಲಸ ಆಗುತ್ತೆ. ಹಾಗಂತೇಳಿ ಸುಮ್ಮನೆ ಕೋಪ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದರೆ ಅದರಿಂದ ತುಂಬ ಅನರ್ಥ ಆಗುತ್ತೆ. ಆದ್ದರಿಂದ ಈಗ ತಂದೆ ತಾಯಿಗಳಿಗೆ ಅಥವಾ ದೊಡ್ಡವರಿಗೆ ಮಕ್ಕಳ ಮೇಲೆ ಕೋಪ ಬರುತ್ತೆ. ಅಂತಹ ಕೋಪ ಬೇಕು. ಯಾಕೆಂದರೆ ಆ ಕೋಪ ಇದ್ದರೆ ಮಾತ್ರ ಮಕ್ಕಳು ತಪ್ಪಾದ ದಾರಿಗೆ ಹೋಗದೆ ಒಳ್ಳೆ ಮಾರ್ಗದಲ್ಲಿ ಇರ್ತಾರೆ. ಆದ್ದರಿಂದ ಈ ರೀತಿಯಾದ ಆ ಕೋಪಕ್ಕೆ ಒಂದು ಮಿತಿ ಇದೆ, ಅದಿರಬೇಕು. ಅದಿದ್ದರೆ ಮಾತ್ರ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಕೋಪಕ್ಕೆ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಕೋಪ ಅನ್ನೋದು ಹೇಗಿರಬೇಕು ಅಂತಂದರೆ ಒಂದು ಅರ್ಜುನನ ಬಾಣ ಇದ್ದ ಹಾಗಿರಬೇಕು. ಅರ್ಜುನನ ಬಾಣ ಏನು ಮಾಡುತ್ತೆ, ಸರಿಯಾಗಿ ಎಲ್ಲಿಗೆ ಹೊಡಿಬೇಕಾಗಿದೆಯೋ ಅಲ್ಲಿಗೆ ಹೋಗಿ ಹೊಡೆಯುತ್ತೆ, ಅದರಿಂದ ಕೆಲಸ ಆಗುತ್ತೆ. ಆಗ ಅರ್ಜುನನ ಬಾಣ ಇದ್ದ ಹಾಗಿರಬೇಕು ಕೋಪ ಅಂತಂದರೆ. ಅಷ್ಟೇ ಹೊರತು ಹುಚ್ಚನ ಕೈಯಲ್ಲಿರುವಂಥ ಕಲ್ಲಿನಂತೆ ಇರಬಾರ್ದು. ಹುಚ್ಚನ ಕೈಯಲ್ಲಿ ಕಲ್ಲಿರುತ್ತೆ. ಒಂದು ವೇಳೆ ಅವನ ಕೈಗೆ ಒಂದು ಕಲ್ಲು ಕೊಟ್ಟರೆ ಆಗ ಅವನೇನು ಮಾಡ್ತಾನೆ, ಅದನ್ನು ಎಲ್ಲಿ ಬಿಸಾಡ್ತಾನೋ ಗೊತ್ತಿಲ್ಲ, ಯಾರ ತಲೆ ಹೊಳೆಯುತ್ತೋ ಗೊತ್ತಿಲ್ಲ, ಅದರಿಂದ ಯಾರ ತಲೆ ಮೇಲೆ ಹಾಕ್ತಾನೋ ಗೊತ್ತಿಲ್ಲ, ಯಾರಿಗೆ ಅದರಿಂದ ತೊಂದರೆ ಆಗುತ್ತೋ ಹೇಳೋಕ್ಕಾಗೋದಿಲ್ಲ. ಆ ರೀತಿಯಾಗಿರಬಾರ್ದು ಕೋಪ. ಆದರೆ ಅದಕ್ಕೊಂದು ಗುರಿ ಅಂತ ಇರುವುದಿಲ್ಲ ಆ ಕಲ್ಲಿಗೆ, ಹುಚ್ಚನ ಕೈಯಲ್ಲಿರುವಂತಹ ಕಲ್ಲಿಗೆ. ಆದರೆ ಆ ಅರ್ಜುನನ ಕೈಯಲ್ಲಿರುವಂತಹ ಬಾಣಕ್ಕೆ ಒಂದು ಗುರಿ ಅಂತ ಇರುತ್ತೆ. ಅವನಿಗೆ ಸುಮ್ಮನೆ ಎಲ್ಲಿ ಬೇಕಾದರೆ ಅಲ್ಲಿ ಅಂತ ಹಾಗೆ ಬಿಡುವುದಿಲ್ಲ. ಎಲ್ಲಿ ನಿಜವಾಗಲೂ ಕೆಲಸ ಆಗಬೇಕಾಗಿದೆಯೋ ಅಲ್ಲಿ ಮಾತ್ರ ಆ ಬಾಣವನ್ನು ಬಿಡ್ತಾನೆ. ಆದ್ದರಿಂದ ಇದು ಈ ರೀತಿಯಾಗಿರಬೇಕು. ಆ ಅರ್ಜುನನ ಬಾಣದ ಹಾಗೆ ಕೋಪ ಇರಬೇಕೇ ಹೊರತು ಹುಚ್ಚನ ಕೈಯಲ್ಲಿ ಇರುವಂಥ ಕಲ್ಲಿನಂತೆ ಮನುಷ್ಯನಿಗೆ ಕೋಪ ಇರಬಾರದು. ಆದ್ದರಿಂದ ಈ ರೀತಿಯಂಥ ಒಂದು ವಿಷಯ ಹೀಗೆ ಹೇಳ್ತಾ ಹೋದರೆ ಇಡೀ ರಾಮಾಯಣದಲ್ಲಿ ಎಷ್ಟೋ ವಿಷಯ ಇದೆ. ಅದನ್ನು ಎಷ್ಟು ಹೇಳಿದರೂ ಮುಗಿಯೋದಿಲ್ಲ. ಈಗ ನಾನಿಲ್ಲೇ 1 ವರ್ಷ ಇದ್ದರೂ ಸಹ ಅದನ್ನು ಪೂರ್ತಿ ಮುಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಷ್ಟು ವಿಷಯ ಅದರಲ್ಲಿದೆ. ಆದ್ದರಿಂದ ಇಂತಹ ಒಂದು ವಿಷಯಗಳನ್ನು ನಾವು ಸಹ ಪಠನ ಮಾಡಿ ನಮ್ಮ ಮಕ್ಕಳಿಗೂ ಸಹ ಇದನ್ನು ಹೇಳಿಕೊಟ್ರೆ ಅದರಿಂದ ನಮ್ಮ ಮಕ್ಕಳಿಗೊಂದು ವಿಶೇಷವಂತಹ ಉಪಕಾರವನ್ನು ಮಾಡಿದಂತೆ ಆಗುತ್ತೆ. ಅವರಿಗೆ ಜೀವನದಲ್ಲಿ ಒಂದು ಉತ್ತಮವಾದಂತಹ ವ್ಯಕ್ತಿತ್ವ ಉಂಟಾಗುತ್ತೆ. ಉತ್ತಮವಾದಂತಹ ವ್ಯಕ್ತಿಗಳಾಗಿ ಬೆಳೆದು ಅವರೂ ಸಹ ಸುಖವಾಗಿರ್ತಾರೆ ಮತ್ತು ಅವರ ಸುತ್ತ ಇರತಕ್ಕಂತಹ ಎಲ್ಲ ಜನರನ್ನು ಸಹ ಸುಖವಾಗಿಡ್ತಾರೆ. ಅಂತಹ ಒಂದು ಸಾಮರ್ಥ್ಯ ಮಕ್ಕಳಿಗೆ ಬರುತ್ತೆ. ಅದು ಬರಬೇಕು ಅಂತಂದರೆ ಈ ರಾಮಾಯಣದಲ್ಲಿ ಇರತಕ್ಕಂತಹ ಈ ರೀತಿಯಂತಹ ಅನೇಕ ವಿಷಯಗಳನ್ನು ನಾವು ಹೇಳಿಕೊಡಬೇಕು. ಕೊನೆಯದಾಗ ಒಂದು ವಿಷಯ, ಕೊನೆಗೆ ಯುದ್ಧ ಎಲ್ಲ ಮುಗಿದ ಮೇಲೆ ರಾಮನ ಒಂದು ವ್ಯಕ್ತಿತ್ವ, ಒಬ್ಬ ನಾಯಕ ಹೇಗಿರಬೇಕು ಅನ್ನುವಂತಹ ವಿಷಯವನ್ನು ರಾಮಾಯಣ ನಮಗೆ ತಿಳಿಸ್ತಾ ಇದೆ. ಯುದ್ಧ ಎಲ್ಲ ಮುಗಿದ ಮೇಲೆ ರಾವಣನ ಸಂಹಾರ ಆಯಿತು. ಆಗ ಇಂದ್ರಾದಿ ದೇವತೆಗಳಿಗೆಲ್ಲ ತುಂಬ ಸಂತೋಷ ಆಯಿತು. ಇಂದ್ರ ಅಲ್ಲಿಗೆ ಬಂದಿದ್ದ, ರಾಮನ ಹತ್ತಿರಕ್ಕೆ ಬಂದು ರಾಮನಿಗೆ ಹೇಳಿದ, ನಿನ್ನಿಂದ ನನಗೆ ತುಂಬ ಉಪಕಾರ ಆಯಿತು. ಆ ರಾವಣ ನಮಗೆಲ್ಲರಿಗೂ ಸಹ ತೊಂದರೆ ಮಾಡ್ತಾ ಇದ್ದ, ನಮ್ಮ ಸ್ಥಾನಗಳನ್ನೆಲ್ಲ ಆಕ್ರಮಣೆ ಮಾಡಿಬಿಟ್ಟಿದ್ದ, ನಮ್ಮನ್ನೆಲ್ಲ ಓಡಿಸ್ಬಿಟ್ಟಿದ್ದ. ನಾವು ಇಷ್ಟು ದಿವಸ ತುಂಬ ಕಷ್ಟಪಡ್ತಾ ಇದ್ವಿ. ಈಗ ಅವನ ಸಂಹಾರವನ್ನು ನೀನು ಮಾಡಿದ್ದಿ, ನನಗೆ ತುಂಬ ಉಪಕಾರ ಆಯಿತು. ಆದ್ದರಿಂದ ನಾನು ಈಗ ನಿನಗೆ ಒಂದು ವರವನ್ನು ಕೊಡ್ತೇನೆ. ರಾಮನಿಗೆ ಇಂದ್ರ ವರ ಕೊಡುವುದೇನು ಅಂತಂದರೆ, ರಾಮ ಯದ್ಯಪಿ ಪರಮಾತ್ಮ, ಆದರೂ ಆ ಸಂದರ್ಭದಲ್ಲಿ ಮನುಷ್ಯನಾಗಿ ಅವತಾರವನ್ನು ಮಾಡಿದ್ರಿಂದ ಆಗಲೂ ಇಂದ್ರ ದೇವತೆಯಾಗಿ ಇರುವುದರಿಂದ ಆ ದೇವತೆಗೂ ಒಬ್ಬ ಮನುಷ್ಯನಿಗೂ ಯಾವ ರೀತಿಯಾಗಿ ಒಂದು ಸಂವಾದ ನಡೆಯಿತು ಅದೇ ರೀತಿಯಾಗಿ ನಡೀತಾ ಇತ್ತು. ಆದ್ದರಿಂದ ನಾನು ನಿನಗೊಂದು ವರವನ್ನು ಕೊಡ್ತೀನಿ, ಏನು ಬೇಕು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಈ ಒಂದು ಯುದ್ಧದಲ್ಲಿ ಈ ವಾನರರೆಲ್ಲರೂ ನನಗೋಸ್ಕರ ಸಹಕಾರವನ್ನು ಮಾಡಿದ್ದಾರೆ.
ಅದರಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಮ್ಮ ಶರೀರದ ಅವಯವಗಳನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ. ಕೆಲವರಿಗೆ ಕಾಲು ಹೋಗಿದೆ, ಕೆಲವರಿಗೆ ಕೈಗಳು ಹೋಗಿಬಿಟ್ಟಿದೆ, ಕೆಲವರು ಮರಣವನ್ನು ಹೊಂದಿದ್ದಾರೆ. ಹೀಗೆಲ್ಲ ಆಯಿತು. ಆದರೆ ಈಗ ನೀನು ನನಗೆ ವರವನ್ನು ಕೊಡುವುದಾದರೆ ಒಂದು ವರವನ್ನು ಕೊಡು. ಏನು ಅಂತಂದರೆ, ಈ ಯುದ್ಧವು ಆರಂಭವಾಗುವುದಕ್ಕಿಂತ ಮೊದಲು ಈ ವಾನರರೆಲ್ಲರೂ ಎಷ್ಟು ಉತ್ಸಾಹವಾಗಿ, ಎಷ್ಟು ಬಲಿಷ್ಠವಾಗಿ, ಎಷ್ಟು ಆರೋಗ್ಯವಾಗಿದ್ದರೋ ಅದೇ ರೀತಿಯಾಗಿ ಮತ್ತೆ ಪುನಃ ಅವರೆಲ್ಲರೂ ಆಗಲಿ ಎಂಬುದಾಗಿ ವರವನ್ನು ಭಗವಂತ ಕೇಳ್ತಾನೆ. ಈ ಒಂದು ವರವನ್ನು ನನಗೆ ಕೊಡು. ಯಾರಿಗೆ ಪ್ರಾಣ ಹೋಯ್ತೋ ಅವರೆಲ್ಲರಿಗೂ ಮತ್ತೆ ಪ್ರಾಣ ತಿರುಗಿ ಬರಲಿ, ಯಾರಿಗೆ ಅಂಗಗಳೆಲ್ಲ ಹೋಯ್ತೋ ಅವರೆಲ್ಲರಿಗೂ ಮತ್ತೆ ಅಂಗಗಳು ಬರಲಿ, ಅವರೆಲ್ಲರೂ ಸಹ ಮತ್ತೆ ಹಿಂದೆ ಇದ್ದಂತೆ ಸಂತೋಷ. ಯಾಕಂದರೆ ಅವರೆಲ್ಲರೂ ನನಗೋಸ್ಕರ ಕೆಲಸ ಮಾಡಿದವರು, ಆದ್ದರಿಂದ ನನ್ನಿಂದ ಅವರಿಗೆ ತೊಂದರೆ ಆಯಿತು, ನನಗೆ ಸಹಕಾರ ಮಾಡುವುದರಲ್ಲಿ ಅವರಿಗೆ ಈ ರೀತಿಯಂತಹ ತೊಂದರೆ ಆಯಿತು. ಆದ್ದರಿಂದ ನಾನೀಗ ಅವರಿಗೆ ಉಪಕಾರವನ್ನು ಮಾಡಬೇಕಾಗಿದೆ. ಆದ್ದರಿಂದ ನೀನು ಕೊಡುವಂತಹ ವರವನ್ನು, ಇಂತಹ ವರವನ್ನು ಕೊಡು ಎಂಬುದಾಗಿ ಇಂದ್ರನಿಗೆ ಹೇಳ್ತಾನೆ. ಅದರಂತೆ ಇಂದ್ರವನ್ನು ವರವನ್ನು ಕೊಡ್ತಾನೆ. ಅವರೆಲ್ಲರೂ ಸಹ ಮತ್ತೆ ವಾನರು ಯಾರು ಸತ್ತು ಹೋಗಿದ್ರು ಅವರೆಲ್ಲರೂ ಸಹ ಮತ್ತೆ ಹುಟ್ಟಿ ಬರ್ತಾರೆ, ಮತ್ತೆ ಬದುಕಿ ಬರ್ತಾರೆ. ಅವರೆಲ್ಲ ಯಾರ್ಯಾರು ಅಂಗಗಳೆಲ್ಲ ಹೋಯಿತು ಅವರೆಲ್ಲರೂ ಮತ್ತೆ ಪರಿಪೂರ್ಣರಾಗಿ ಆಗಿ ಬಂದಿದ್ದಾರೆ. ಇದು ಒಬ್ಬ ನಾಯಕನಿಗಿರಬೇಕಂತಹ ಒಂದು ಲಕ್ಷಣ. ಆ ಸಂದರ್ಭದಲ್ಲಿ ನನಗೆ ಮತ್ತೆ ರಾಜ್ಯ ಸಿಗುವಂತಾಗಲಿ, ನನ್ನ ಸ್ಥಾನ ನನಗೆ ಸಿಗಲಿ ಅಂತ ರಾಮ ಕೇಳಲಿಲ್ಲ. ಅದು ಸಿಕ್ಕೇ ಸಿಗುತ್ತೆ, ಅದು ಹೇಗಾದರೂ ಆಮೇಲೆ ಅದು ಸಿಗ್ತದೋ ಬಿಡುತ್ತದೋ. ಆದರೆ ನನಗಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲರೂ ಸಹ ಚೆನ್ನಾಗಿರಲಿ ಎಂಬುವಂತಹ ಭಾವನೆ ಉಂಟಲ್ವ ರಾಮನಲ್ಲಿ. ಇದು ನಾಯಕನಿಗೆ ಇರಬೇಕಂತಹ ಒಂದು ಲಕ್ಷಣ. ಈ ರೀತಿಯಾಗಿ ಅನೇಕ ವಿಷಯಗಳು ಇವೆ. ಆದ್ದರಿಂದ ಆ ರಾಮಾವತಾರ ನಮಗೆ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದೆ. ಹೀಗೆ ಅನೇಕ ವಿಷಯಗಳು ನಮ್ಮ ಸನಾತನ ಧರ್ಮದಲ್ಲಿ ಉಪದಿಷ್ಟವಾಗಿವೆ. ಆದ್ದರಿಂದ ಈ ಭಗವಂತನ ವಿಶೇಷವಾದಂತಹ ಒಂದು ಆರಾಧನೆಯನ್ನು ನಾವು ಮಾಡುವುದು, ಭಗವಂತನ ಪೂಜೆಯನ್ನು ಮಾಡುವುದು, ಮತ್ತು ರಾಮನ ದೇವಸ್ಥಾನಕ್ಕೆ ಹೋಗುವುದು, ಮತ್ತು ರಾಮನಾಮೋಚ್ಚಾರಣೆಯನ್ನು ಮಾಡುವುದು ಇತ್ಯಾದಿ ಕೆಲಸಗಳನ್ನು, ಪವಿತ್ರ ಕಾರ್ಯಗಳನ್ನು ನಾವು ಪರಂಪರೆಯಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲೂ ಸಹ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಶ್ರೀರಾಮನ ಒಂದು ಅದ್ಭುತವಾದಂತಹ ರಾಮಭುಜಂಗ ಸ್ತೋತ್ರವನ್ನು ಸಹ ರಚನೆ ಮಾಡಿ, ಆ ಸ್ತೋತ್ರದಲ್ಲಿ ಒಂದೊಂದು ಶ್ಲೋಕವೂ ಸಹ ಅತ್ಯಂತ ರಮಣೀಯವಾಗಿ ಮತ್ತು ಅತ್ಯಂತ ವಿಶಿಷ್ಟವಾದಂತಹ ಅರ್ಥವನ್ನು ಹೊಂದಿರತಕ್ಕಂತಹ ಶ್ಲೋಕಗಳು ಅದರಲ್ಲಿ ಬರೆದಿದ್ದಾರೆ. ಆದ್ದರಿಂದ ಇಂತಹ ವಿಶಿಷ್ಟವಾದ ಸ್ತೋತ್ರವನ್ನು ಸಹ ರಚನೆ ಮಾಡಿ ಶಂಕರಾಚಾರ್ಯರು ನಾವೆಲ್ಲರೂ ಸಹ ಎಲ್ಲ ಭಕ್ತರು ಯಾವ ರೀತಿಯಾಗಿ ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು, ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಈ ಗ್ರಾಮಕ್ಕೆ ಬಂದಿದ್ದೇವೆ. ನಾಳೆ ದಿವಸ ಈ ಒಂದು ಸನ್ನಿಧಿಯಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸಹಿತ ಶ್ರೀರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನಾಳೆ ದಿವಸ ಇಲ್ಲಿ ಮಾಡಲಿದ್ದೇವೆ. ಈ ಸುಂದರವಾದಂತಹ ಶಿಲಾಮಯ ಮಂದಿರದಲ್ಲಿ ನಾಳೆ ದಿವಸ ಇಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಿದ್ದೇವೆ. ಮೊದಲು ಇಲ್ಲಿ ಈ ಹಿಂದೆ ನಾವಿಲ್ಲಿಗೆ ಬಂದಿದ್ವಿ. ಆಗ ಇಲ್ಲಿ ದೇವರ ಕುಂಭಾಭಿಷೇಕ ಪ್ರತಿಷ್ಠಾಪನೆ ಆಗಲಿ, ಇಂತಹ ಒಂದು ಸ್ಥಳದಲ್ಲಿ ದೇವಾಲಯದ ನಿರ್ಮಾಣ ಆಗಲಿ, ಪ್ರತಿಷ್ಠೆ ಆಗಲಿ ಎಂಬುದಾಗಿ ನಾವು ಹಿಂದೆ ಆಶೀರ್ವಾದಗಳನ್ನು ಮಾಡಿದ್ದೇವೆ. ಅದರಂತೆ ಈಗ ದೇವಸ್ಥಾನದ ನಿರ್ಮಾಣವಾಯಿತು. ಈಗ ಕೆಲವು ತಿಂಗಳುಗಳಿಂದ ಅಶೋಕ್ ಹಾರ್ನಳ್ಳಿಯವರು ನಮ್ಮನ್ನು ಕೇಳ್ತಾ ಇದ್ದರು, ಇಲ್ಲಿಗೆ ಬಂದು ಕುಂಭಾಭಿಷೇಕ ಆಗಬೇಕು, ಅದಕ್ಕೊಂದು ದಿವಸ ಮುಹೂರ್ತವನ್ನು ಕೊಡಬೇಕು ಎಂಬುದಾಗಿ ಅವರು ಕೇಳ್ತಾ ಇದ್ದರು. ನಾನು ಸರಿ ಹೇಳ್ತೀನಿ, ನಮ್ಮ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡು ನಾನು ಹೇಳ್ತೀನಿ ಎಂಬುದಾಗಿ ಅವರಿಗೆ ಹೇಳಿದ್ದೆ. ಅದರಂತೆ ನಾಳೆ ದಿವಸ ಇಲ್ಲಿ ಕುಂಭಾಭಿಷೇಕವನ್ನು ಮಾಡುವಂತಹ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ನಾಳೆ ದಿವಸಕ್ಕೆ ಎರಡು ವಿಶೇಷಗಳಿವೆ. ಒಂದು, ನಾಳೆ ದಿವಸ ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರದಲ್ಲಿ ರಾಮನ ಪ್ರತಿಷ್ಠೆಯನ್ನು ಮಾಡಿದರೆ ಅದು ತುಂಬ ಸಮಂಜಸವಾಗಿರುತ್ತೆ ಅಂತ ನಮ್ಮ ಮನಸ್ಸಿಗೆ ಬಂದಿತ್ತು. ಆದ್ದರಿಂದ ನಾಳೆ ದಿವಸ ಈ ಪುನರ್ವಸು ನಕ್ಷತ್ರದಲ್ಲಿ ದೇವರ ಪ್ರತಿಷ್ಠಾಪನೆ ಆಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಅಲ್ಲಿ ಏನು ಬಂತು ಅಂತಂದರೆ, ನಾಳೆ ದಿವಸ ಜ್ಯೇಷ್ಠ ಶುದ್ಧ ಪಂಚಮಿ 1931ನೇ ವರ್ಷದಲ್ಲಿ ನಮ್ಮ ಪರಮಗುರುಗಳು, ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 35ನೇ ಅಧಿಪತಿಗಳಾಗಿದ್ದಂತಹ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಿಗೆ ಅವರ ಗುರುಗಳಾಗಿರ್ತಕ್ಕಂತಹ ಜೀವನ್ಮುಕ್ತರಾದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಸನ್ಯಾಸವಾಗಿರ್ತಕ್ಕಂತಹ ಒಂದು ತಿಥಿ ಈ ಜ್ಯೇಷ್ಠ ಶುಕ್ಲ ಪಂಚಮಿ ಅನ್ನುವಂತಹ ಒಂದು ತಿಥಿ. ಇದೇ ತಿಥಿಯಲ್ಲಿ 1931ನೇ ವರ್ಷದಲ್ಲಿ ಆ ಒಂದು ವರ್ಷದಲ್ಲಿ ಅವರಿಗೆ ಜ್ಯೇಷ್ಠ ಶುದ್ಧ ಪಂಚಮಿ ದಿವಸ ಅವರಿಗೆ ಸನ್ಯಾಸ ದೀಕ್ಷೆ ಆಯಿತು. ಹಾಗಾಗಿ ಅದು ಒಂದು ಸಹ ಅಂತಹ ಒಂದು ಶುಭ ಮುಹೂರ್ತವೂ ಸಹ, ಆ ಒಂದು ತಿಥಿಯೂ ಸಹ ನಾಳೆ ದಿವಸ ಆಗಿದೆ. ಈ ಸಂದರ್ಭದಲ್ಲಿ
ದೇವರ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಸಂದರ್ಭ ಈಗ ಬಂದಿರುವುದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಾವು ಈಗ ಇಲ್ಲಿ ರಾಮನ ಪ್ರತಿಷ್ಠಾಪನೆ ಅದು ಮಾಡಿ ಇಲ್ಲಿಂದ ಮತ್ತೆ ತರೀಕೆರೆಗೆ ಹೋಗುವಂತಹ ಕಾರ್ಯ ಇದೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ. ಇಲ್ಲಿಗೆ ಪುನರ್ವಸು ನಕ್ಷತ್ರ ಆಯಿತು, ಮತ್ತು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಷಷ್ಠಿ ತಿಥಿ ಆಯಿತು. ಹಾಗೆ ಎರಡೂ ಸಹ ಸರಿಯಾಗುತ್ತೆ ಎಂಬುದಾಗಿ ಯೋಚನೆ ಮಾಡಿ ಈ 2 ದಿವಸಗಳ ಕಾಲ ಯಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದರಂತೆ ಇಲ್ಲಿಗೆ ಬಂದಿದ್ದೇವೆ. ನಾಳೆ ದಿವಸ ಇಲ್ಲಿ ಪ್ರತಿಷ್ಠಾಪನೆಯನ್ನು ಸಹ ಮಾಡಲಿದ್ದೇವೆ. ಈ ಹಿಂದೆಯೂ ಸಹ ಅರಸೀಕೆರೆಗೆ ಆಗಲೇ ಮಾತಾಡ್ತಾ ಅಶೋಕ್ ಹಾರ್ನಳ್ಳಿ ಅವರು ಮಾತಾಡ್ತಾ ಹೇಳಿದರು, ನಮ್ಮ ಪರಮಗುರುಗಳು, ನಮ್ಮ ಗುರುಗಳು ಮತ್ತು ನಮ್ಮ ಗುರುಗಳ ಜೊತೆಗೆ ನಾವು ಆ ನಂತರ ಪ್ರತ್ಯೇಕವಾಗಿ ನಾನೂ ಸಹ ಇಲ್ಲಿಗೆ ಬಂದಿದ್ದಿದೆ. ನಮ್ಮ ಗುರುಗಳು ಗುರುಗಳು ಅನೇಕ ಬಾರಿ ಇಲ್ಲಿಗೆ ಬಂದಿದ್ದರು. ಅನೇಕ ಸಂದರ್ಭಗಳಲ್ಲಿ ಇಲ್ಲಿಯ ಎಲ್ಲ ಭಕ್ತರೂ ಸಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ವಿಷಯದಲ್ಲಿ ಅಪಾರವಾದಂತಹ ಒಂದು ಶ್ರದ್ಧಾ ಭಕ್ತಿಗಳನ್ನು ಇಟ್ಕೊಂಡಿರತಕ್ಕಂಥವರಾಗಿ ಅರಸೀಕೆರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಪ್ರಾಂತಗಳಲ್ಲಿರತಕ್ಕಂತಹ ಎಲ್ಲ ಆಸ್ತಿಕರೂ ಸಹ ಪರಂಪರೆಯಾಗಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶಿಷ್ಯರಾಗಿ ಇದ್ದು ಅನನ್ಯವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ಆಯಾ ಸಂದರ್ಭಗಳಲ್ಲಿ ಗುರುಗಳನ್ನು ಇಲ್ಲಿಗೆ ಆಹ್ವಾನ ಮಾಡುವುದು ಮತ್ತು ಗುರುಗಳ ಸೇವೆಯನ್ನು ಮಾಡಿ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗುವುದು ಮತ್ತು ನಿತ್ಯ ಶೃಂಗೇರಿಗೆ ಆಗಮಿಸಿ ಅಲ್ಲೂ ಸಹ ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಳ್ಳುವುದು ಅನ್ನುವಂತಹ ಒಂದು ಕ್ರಮವನ್ನು ಒಂದು ಸಂಪ್ರದಾಯವನ್ನು ಪರಂಪರೆಯಾಗಿ ಇಟ್ಟುಕೊಂಡಿದ್ದೀರಿ. ಅದರಂತೆ ನಾವು ಸಹ ಇಲ್ಲಿಗೆ ಆಗಾಗ ಬಂದು ಆಶೀರ್ವಾದಗಳನ್ನು ಮಾಡುವುದು ಅನ್ನುವಂತಹ ಒಂದು ಕ್ರಮವೂ ಸಹ ಹಿಂದಿನಿಂದ ಬಂದಿದೆ. ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸು ಲಭಿಸಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ನಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿರ್ತಕ್ಕಂಥವರು, ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಮತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವರಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇದು ಇಲ್ಲಿ ಪಕ್ಕದಲ್ಲಿ ಹಾರ್ನಳ್ಳಿ ಅನ್ನುವಂತಹ ಗ್ರಾಮ ಇದೆ. ಒಂದು ವೇಳೆ ಅಶೋಕ್ ಹಾರ್ನಳ್ಳಿ ಅವರು ಇರಲಿಲ್ಲ ಅಥವಾ ಅವರ ತಂದೆಯವರು ಇರಲಿಲ್ಲ ಅಂತಂದರೆ ಈ ಗ್ರಾಮದ ಹೆಸರು ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ. ಆದರೆ ಈಗ ಹಾರ್ನಳ್ಳಿ ಅನ್ನೋ ಹೆಸರು ತುಂಬ ಕಡೆ ಪ್ರಸಿದ್ಧ ಆಗಿದೆ. ಅದು ಪ್ರಸಿದ್ಧಿ ಆಗಿದೆ ಅಂತಂದರೆ ಒಂದು ಹಾರ್ನಳ್ಳಿ ರಾಮಸ್ವಾಮಿಗಳು ಅವರಿಂದ ಮತ್ತು ಅಶೋಕ್ ಹಾರ್ನಳ್ಳಿ ಅವರಿಂದ ಈ ಊರಿನ ಒಂದು ಹೆಸರು ಅದೆಲ್ಲ ಕಡೆ ಪ್ರಚಾರ ಆಗಿದೆ. ಬೇರೆ ಇಲ್ಲಿರುವಂತಹ ಯಾವ ಗ್ರಾಮಕ್ಕೂ ಮತ್ತೆ ಆ ಪ್ರಸಿದ್ಧಿ ಬರಲಿಲ್ಲ. ಹಾರ್ನಳ್ಳಿ ಅನ್ನುವಂಥ ಹೆಸರಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಪ್ರಸಿದ್ಧಿ ಬಂದಿದೆ ಅವರಿಂದ, ರಾಮಸ್ವಾಮಿಗಳಿಂದ ಮತ್ತು ಅಶೋಕ್ ಅವರಿಂದ. ಹಾಗಾಗಿ ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ನಾವು ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಇಲ್ಲಿ ಇವತ್ತು ಅರಸೀಕೆರೆ ಬ್ರಾಹ್ಮಣ ಮಹಾಸಭೆಯಿಂದಲೂ ಸಹ ಎಲ್ಲರೂ ಸಹ ಇಲ್ಲಿಗೆ ಆಗಮಿಸಿದ್ದೀರಿ. ಅಧ್ಯಕ್ಷರು ಮತ್ತು ಎಲ್ಲರೂ ಸಹ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಮತ್ತು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ವೈಎಸ್ವಿ ದತ್ತ ಅವರು ಸಹ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸುತ್ತಾ ಎಲ್ಲ ಭಕ್ತಜನರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.